ನಂಬರ್ಸ್ ಹೇಳಮ್ಮ. 9066804632. ಯಾವ ಕಲರ್ ಇದೆ ಅದು? ಅದು ಬ್ಲೂ ಕಲರ್. ಕೆಳಗಡೆ ಏನು ಬರ್ತಿದ್ದಾರೆ? ಯಾವ ಕಲರ್ ಬರ್ತಿದ್ದಾರೆ? ಏನದು? ಇದು ದೊಡ್ಡದಾಗಿ ರೆಡ್ ಆಗಿ ಬರ್ತಿದ್ದಾರೆ. NAARATH ಕಲರ್ ₹100. ಓಕೆ, ಹಂಗಾಗಿ ಈ ಕಡೆ ತಿರ್ಸಿ ನೋಡ್ಸು. ಹರಿ ಓಂ, ನಮಸ್ತೆ. ನನ್ನ ಹೆಸರು ರಜನಿ ವಿ ಶಾಸ್ತ್ರಿ ಅಂತ. ಇದು ನಮ್ಮ ಯೋಗಶಾಲೆ ಕಾಣ್ತಾ ಇರ್ಬೋದು ನಿಮಗೆ. ಶ್ರೀ ಯೋಗಧಾಮ ಅಂತ, ಕಡಬಗೆರೆ, ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಕಡಬಗೆರೆಯಲ್ಲಿರುವಂಥದ್ದು. ನಾನು ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ಯೋಗ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಒಂದಷ್ಟು ವರ್ಷಗಳಿಂದ. ನೀವೇನು ಇವತ್ತು ನೋಡ್ತಾ ಇದ್ದೀರಾ, ಈ ವಿಶೇಷವಾದ ಒಂದು ವಿದ್ಯೆ ಏನಿದೆ, ಕಲಿಕೆ, ಅದರ ಗುರು ಸದ್ಯದ ಮಟ್ಟಿಗೆ. ಆ ಒಂದು ಸ್ಪೆಷಲ್ ವಿದ್ಯೆ ಏನಿದೆ, ಆ ಒಂದು ಕಲೆಯ ಗುರು ನಾನಾಗಿದ್ದೀನಿ. ಇನ್ನು ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂದರೆ ಏನು, ಅದನ್ನು ಹೇಗೆ ಮಾಡೋದು, ಏನೇನು ಅಂಶಗಳಿದೆ, ಏನೇನು ಪಡ್ಕೊಳ್ಳೋಕ್ಕಾಗುತ್ತೆ, ಬೆನಿಫಿಟ್ ಏನು, ಯಾರು ಮಾಡಬೇಕು, ಹೇಗೆ ಹೋಗುತ್ತೆ ಅದು ಕೋರ್ಸು, ಆ್ಯಂಡ್ ಇವುಗಳೆಲ್ಲದರ ಬಗ್ಗೆ ವಿವರವನ್ನು ತಿಳಿತಾ ಹೋಗೋಣ. ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿ. ಮೆದುಳಿನ ಮಧ್ಯಭಾಗ, ಮೆದುಳಿನ ಮಧ್ಯಭಾಗವನ್ನು ಸಕ್ರಿಯಗೊಳಿಸುವುದು ಅಂತ ಹೇಳ್ತೀವಿ. ಇದನ್ನು ಕನ್ನಡದಲ್ಲಿ ಹೇಳ್ತೀವಿ ಅಂದರೆ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ. ಇನ್ನು ಯೋಗದ ಪರಿಭಾಷೆಯಲ್ಲಿ ಹೇಳ್ತೀವಿ ಅಂತಂದರೆ ಆಜ್ಞಾಚಕ್ರ ಅಂತ. ನಮ್ಮಲ್ಲಿ ಸಪ್ತಚಕ್ರಗಳಿದೆ ಶರೀರದಲ್ಲಿ ಅಂತ ಲೆಕ್ಕ. ಆಜ್ಞಾಚಕ್ರದ ವಿಸ್ಡಮ್ ಚಕ್ರ ಅಂತ ಲೆಕ್ಕ. ಸೊ ಆಜ್ಞಾಚಕ್ರವನ್ನು ಆ್ಯಕ್ಟಿವೇಶನ್ ಮಾಡೋದು, ಅಥವಾ ಇನ್ನೊಂದೊಂದು ಕಡೆನಲ್ಲಿ ಇದನ್ನು ಥರ್ಡ್ ಐ ಆ್ಯಕ್ಟಿವೇಶನ್ ಅಂತ ಹೇಳ್ತಾರೆ. ಮೂರನೇ ಕಣ್ಣಿನ ತೆರೆಯುವಿಕೆ, ಥರ್ಡ್ ಐ ಆ್ಯಕ್ಟಿವೇಶನ್ ಅಂತ ಹೇಳ್ತಾರೆ. ಅಥವಾ ಈ ಹಳೆ ಕಾಲದಲ್ಲೆಲ್ಲ ನಾವು ಕೇಳ್ಪಟ್ಟಿದ್ವಿ ಗಾಂಧಾರಿ ವಿದ್ಯೆ ಅಂತ. ಸೊ ಗಾಂಧಾರಿ ವಿದ್ಯೆ ಅಂತಲೂ ಕರೆಯಲ್ಪಡುತ್ತೆ. ಸೊ ಎಲ್ಲನೂ ಒಂದೇನೆ. ಸೊ ಬೇರೆ ಬೇರೆ ನಾಮಗಳಿಂದ ಗುರುತಿಸಲಾಗಿದೆ ಅಷ್ಟೇ. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಅವರವರ ವೃತ್ತಿಗೆ ಅನುಗುಣವಾಗಿ ಅವ್ರಿಗೆ ಅರ್ಥ ಆಗುವ ಹಾಗೆ ಅದನ್ನು ಗುರುತಿಸ್ತಾ ಹೋಗಲಾಗಿದೆ. ಏನು ಈ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂದರೆ, ಸೊ ಇದ್ರ ಬಗ್ಗೆ ಒಂದು ಸಣ್ಣ ಹಿನ್ನೆಲೆಯನ್ನು ಕೊಡ್ತಾ ಹೋಗ್ತೇನೆ ನಾನು. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಪ್ರಾಚೀನ ಪುರಾಣ ಕಥೆಗಳನ್ನು ಕೇಳಿದಾಗ ಅಥವಾ ಗ್ರಂಥಗಳನ್ನೆಲ್ಲ ಓದಿದಾಗ ಹಳೆ ಕಾಲದಲ್ಲಿ ಹಿರಿಯರು ಅಥವಾ ಋಷಿಮುನಿಗಳು, ಸಾಧು ಸಂತರು, ದಾರ್ಶನಿಕರು ಎಲ್ಲ ಏನು ಅಂದರೆ, ಈ ಋಷಿಮುನಿಗಳಿಗೆಲ್ಲ ಕೂತ್ಕೊಂಡಿದ್ದಾಗಲೇ ಕಣ್ಣು ಮುಚ್ಕೊಂಡು ತಪಸ್ಸಿಗೆ ಕೂತಿದ್ದಾಗ ಇಂಥವರೇ ಬರ್ತಿದ್ದಾರೆ ನನ್ನ ದರ್ಶನಕ್ಕೆ, ಅವರು ಹೀಗೇ ಬರ್ತಿದ್ದಾರೆ, ಇಂಥ ಕಡೆಯಿಂದನೇ ಬರ್ತಿದ್ದಾರೆ, ಹೀಗೆ ಬಟ್ಟೆಯನ್ನು ತೊಟ್ಟಿದ್ದಾರೆ ಅಂತ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಅವರೆಲ್ಲವನ್ನ ಗ್ರಹಿಸಿ ಹೇಳುವಂಥ ಶಕ್ತಿ ಇತ್ತು. ಅದು ಇನ್ನೊಂದು ಲೆವೆಲು. ನಾವು ಆ ಲೆವೆಲ್ಗೆ ಇಲ್ಲ ನಮ್ಮ ಈ ಕೋರ್ಸು, ಇದು ಸ್ವಲ್ಪ ಕೆಳಗಡೆ ಲೆವೆಲ್. ಬಟ್ ಆ ಲೆವೆಲಿಗೆ ಗ್ರಹಿಸುವಂಥ ಒಂದು ಶಕ್ತಿ ಇತ್ತು. ಅದನ್ನು ದಿವ್ಯ ದೃಷ್ಟಿ ಅಂತ ಕರಿತಾ ಇದ್ರು. ಸೊ ಆ ದಿವ್ಯ ದೃಷ್ಟಿ ಅಂದರೆ ಈಗೇನು ಇಂಟ್ಯೂಷನ್ ಅಂತ ಹೇಳ್ತೀವಿ, ನಮಗೊಂದು ಇಂಟ್ಯೂಷನ್ ಬರುತ್ತೆ ಅಂತ ಹೇಳ್ತೀವಲ್ಲ, ಒಂದು ಅನಿಸುತ್ತೆ ಅಂತ. ಸೊ ಆ ದಿವ್ಯ ದೃಷ್ಟಿ ಅವರಿಗಿತ್ತು. ಇದು ಎಲ್ಲಿಂದ ಇತ್ತು, ಇದು ಯಾವುದು ಹಾಗಾದರೆ ಪವರು, ಇದೇನು ಮ್ಯಾಜಿಕಾ, ಹಾಗಾದ್ರೆ ಇದು ಸ್ಕ್ಯಾಮಾ? ಅಲ್ಲ, ಹಳೆ ಕಾಲದ ಯಾವುದು ಸ್ಕ್ಯಾಮ್ ಅಲ್ಲ. ಹೌದು, ನಾವೆಲ್ಲ ನೋಡಿದ್ದೀವಿ. ಅದು ಸಾಧ್ಯನಾ, ಅದು ಅವ್ರಿಗೆ ಮಾತ್ರ ಸಾಧ್ಯನಾ, ಈ ಥರದೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗುತ್ತೆ. ಇನ್ನು ಶಬ್ದವೇದಿ ವಿದ್ಯೆಯನ್ನು ನೀವು ನೋಡಿರ್ಬೋದು. ಏಕಲವ್ಯ ಬೊಗಳ್ತಾ ಇದ್ದ ನಾಯಿಯ ಬಾಯಿಯನ್ನು ಮುಚ್ಚಿಸಿದ, ದೂರದಲ್ಲೆಲ್ಲೋ ಕೇಳ್ತಿದ್ದಂತಹ ಶಬ್ದವನ್ನು ಗ್ರಹಿಸಿ ಅದು ಯಾವ ಜಾಗದಿಂದ ಬರ್ತಿದೆ, ಎಲ್ಲಿಂದ ಬರ್ತಿದೆ, ಯಾವ ಪ್ರಾಣಿದು ಬರ್ತಿದೆ ಅನ್ನೋದನ್ನು ಗ್ರಹಿಸಿ ಇಷ್ಟೋ ದೂರದಿಂದ ಬಾಣವನ್ನು ಬಿಟ್ಟು ಅದರ ಬಾಯಿಯನ್ನು ಮುಚ್ಚಿಸಿದ್ದ. ಅದರ ಜೊತೆಗೆ ನಮಗೆಲ್ರಿಗೂ ಚಿರಪರಿಚಿತ ಇರುವಂಥ ಅರ್ಜುನನ ಕತೆ. ದ್ರೋಣಾಚಾರ್ಯರು ಪರೀಕ್ಷೆಯನ್ನು ಮಾಡ್ತಾರೆ ಎಲ್ಲ ಶಿಷ್ಯಂದ್ರ. ಇಂಥದ್ರ ಕಣ್ಣಿಗೆ, ಅಂದರೆ ಹಕ್ಕಿಯ ಕಣ್ಣು, ಮರದಲ್ಲಿ ಒಂದು ಹಕ್ಕಿಯನ್ನು ತೋರಿಸಿ, ಗಿಣಿಯನ್ನು ತೋರಿಸಿ, ಆ ಗಿಣಿಯ ಕಣ್ಣಿಗೆ ಬಾಣವನ್ನು ಬಿಡಬೇಕು ಅಂತ. ಎಲ್ಲರೂ ನನಗೆ ಗಿಣಿ ಕಾಣ್ತಿದೆ, ನನಗೆ ಮರ ಕಾಣ್ತಿದೆ ಅಂತ ಹೇಳ್ತಿದ್ರೆ, ಅರ್ಜುನ ಒಂದು ರೀತಿಯ ಏಕಾಗ್ರ ಚಿತ್ತದಿಂದ ಹೇಳಿದ, ನನಗೆ ಆ ಗುರಿ ಮಾತ್ರ ಕಾಣ್ತಾ ಇದೆ, ನನಗೆ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ, ಗಿಣಿಯ ಕಣ್ಣು ಮಾತ್ರ ಕಾಣ್ತಿದೆ ಅಂತ ಹೇಳ್ದ. ಸೊ ಅಲ್ಲಿಗೆ ಗುರಿಯನ್ನು ಇಟ್ಟು ಹೊಡೆದ. ಇದೆಲ್ಲ ನಾವು ನೋಡಿದಂಥ ಕಥೆಗಳು. ಹಾಗಾದರೆ ಕತೆ ಕಟ್ಟುಕತೆಯ ಅಲ್ಲ, ನಿಜವಾದ ನಡೆದ ಘಟನೆ. ಹಾಗಾದ್ರೆ ಆ ಪವರಲ್ಲಿ ಎಲ್ಲಿಂದಿತ್ತು? ಅವರು ಮನುಷ್ಯರೇ, ಆ ಪವರ್ಗಳು ಎಲ್ಲಿತ್ತು?
ಆ ಪವರೇ ಈ ಬ್ರೈನ್ನ ಪವರ್ ಆಗಿರುತ್ತೆ. ಸೊ ಅದೇ ವಿದ್ಯೆ ಇಲ್ಲಿ ಆಗಿರುತ್ತೆ. ಅದು ಮುಂದುವರೆದ ಭಾಗ ವಿದ್ಯೆದು, ಇದು ಇನ್ನೂ ಸ್ವಲ್ಪ ಕೆಳಭಾಗ ಅಷ್ಟೇ. ಹಾಗಾಗಿ ಅವರು ಬ್ರೈನಿನ ಭಾಗವನ್ನು ಉಪಯೋಗಿಸ್ತಾ ಇದ್ರು ಅಷ್ಟರ ಪ್ರಮಾಣದಲ್ಲಿ, ನಾವು ಅಷ್ಟು ಪ್ರಮಾಣದಲ್ಲಿ ಇಲ್ಲ. ನಾವು ಈಗ ಸದ್ಯದ ಮಟ್ಟಿಗೆ ಕಲಿಯುಗದಲ್ಲಿ ನಾವು ಮನುಷ್ಯರು, ಸಾಮಾನ್ಯ ಮನುಷ್ಯರು ಉಪಯೋಗಿಸ್ತಾ ಇರುವಂಥದ್ದು ಬಹಳ ಬಹಳ ಕಮ್ಮಿ. ಐನ್ಸ್ಟೀನ್ ಎಲ್ಲೋ ಅವರ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಯಾವುದೋ ಆರ್ಟಿಕಲಲ್ಲಿ ಕೂಡ ನೋಡಿದೆ ನಾನು. ಸೊ ಅವರು ಇಂಟರ್ವ್ಯೂನಲ್ಲಿ ಹೇಳ್ತಿದ್ರು, ಅಷ್ಟು ಸಾಧನೆ ಮಾಡಿದಂಥ, ಅಷ್ಟು ತಲೆಯನ್ನು ಓಡಿಸಿದಂಥ ಐನ್ಸ್ಟೀನ್ ಸೈಂಟಿಸ್ಟೇನೆ 10% ಮೆದುಳಿನ ಭಾಗವನ್ನು ಯೂಸ್ ಮಾಡಿದ್ದೀನಿ, 10% ಪವರ್ ಮಾತ್ರ ನಾನು ಬಳಸಿದ್ದೀನಿ, ಇನ್ನೂ ಇದೆ ಅಂತ ಹೇಳ್ತಾ ಇದ್ರೆ, ಅವರೇ ಅಷ್ಟು ಬಳಸಿದ್ದಾರೆ ಅಂದರೆ ಇನ್ನು ಸಾಮಾನ್ಯ ಮನುಷ್ಯರು ನಾವು 1%, 0.5% ಬಳಸಿರ್ತೀವೋ ಏನೋ. ಅಷ್ಟು ಪವರ್ ಇದೆ ನಮ್ಮ ಮನಸ್ಸಿಗೆ. ಮನೋಬಲಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಚಿತ್ತದ ಪವರು, ಬ್ರೈನ್ನ ಪವರು. ಸೈಂಟಿಫಿಕ್ ಆಗಿ ಹೇಳ್ತೀವಿ ಅಂದರೆ ಬ್ರೈನು. ಸೊ ನಾವು ಯೋಗದ ಪರಿಭಾಷೆಯಲ್ಲಿ ಹೇಳ್ತೀವಿ ಅಂದರೆ ಚಿತ್ತ ಅಂತ ಹೇಳ್ತೀವಿ, ಮನಸ್ಸು ಅಂತ ಹೇಳ್ತೀವಿ. ಸೊ ಅದರ ಪವರ್ ಅಷ್ಟು ಇದೆ. ಸೊ ಆ ಪವರನ್ನು ಇಲ್ಲಿ ಆಕ್ಟಿವೇಶನ್ ಮಾಡುವಂಥ ಬರುವಂಥದ್ದಾಗಿರುತ್ತೆ. ಇದನ್ನು ಸೈಂಟಿಫಿಕ್ ಆಗಿ ಈಗಿನ ಅವರಿಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಎಲ್ಲವೂ ಸೈನ್ಸ್ ಮೂಲಕನೇ ನಾವು ಅರ್ಥೈಸ್ಕೊಳ್ಳೋವಂಥದ್ದು. ನಿಮ್ಮ ಕಟ್ಟುಕತೆಗಳನ್ನೆಲ್ಲ ನಾವು ಕೇಳೋಕ್ಕಾಗಲ್ಲ ಅಂತ ಹೇಳೋರು ಇರ್ತಾರೆ. ಯಾಕೆಂದರೆ ಇದಕ್ಕೆ ಸ್ಕ್ಯಾಮ್ ಅನ್ನುವಂಥ ಒಂದು ಪಟ್ಟ ಕೂಡ ಇದೆ. ಆ ಕಾರಣಕ್ಕೆ ಇದನ್ನು ಸರಿಯಾದ ರೀತಿಯಲ್ಲಿ ವಿವರಿಸುವಂಥದ್ದು ನಮ್ಮ ಟ್ರೈನರ್ಸ್ಗಳ ಕರ್ತವ್ಯ ಕೂಡ ಹೌದು. ಸರಿಯಾದ ರೀತಿಯಲ್ಲಿ ಜನರಿಗೆ ಅದನ್ನು ವಿವರಿಸಿ ತಿಳಿ ಹೇಳುವಂಥದ್ದು ನಮ್ಮ ಕರ್ತವ್ಯ ಕೂಡ ಹೌದು. ಇದ್ರ ಬಗ್ಗೆ ಬೇಕಾದಷ್ಟು ಮಾಹಿತಿಗಳು ನಿಮಗೆ ಗೂಗಲ್ ಮಾಡಿದಾಗಲೂ ಸಿಗುತ್ತೆ. ಮಿಡ್ ಬ್ರೈನ್ ಅಂದರೆ ಏನು, ಅದರ ಕೆಲಸಗಳೇನು, ಅದಲ್ಲದೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮಗೆ. ಆ್ಯಂಡ್ ಮಾಲಿನಿ ಮೇಡಮ್ ಅವರು, ಪ್ರೊಫೆಸರ್ ಮಾಲಿನಿ ಅಂದರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಡಾಕ್ಟರ್ ಎಸ್ ಸುತ್ತೂರು ಮಾಲಿನಿ ಅಂತವ್ರ ಹೆಸರು. ಅವರದ್ದೊಂದು ಚಾನಲ್ ಇದೆ, ಮಾತು ವಿದ್ ಮಾಲಿನಿ ಅಂತ. ಅದರಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದ್ರ ಬಗ್ಗೆ. ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂದರೆ ಏನು, ಇದು ಒಂದು ರೀತಿ ಸ್ಕ್ಯಾಮ್ ಅಂತ ಎಲ್ಲರೂ ಭಯ ಬೀಳ್ತಿದ್ದಾರೆ, ಆ ಥರ ಏನೂ ಅಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ನಿಖರವಾದ ಮಾಹಿತಿಯನ್ನು, ಸೈಂಟಿಫಿಕ್ ಬೇಸಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಂಥವುಗಳನ್ನ ಕೂಡ ನೋಡ್ಬೋದು. ಅದರ ಜೊತೆಗೆ ನಾನು ಆ್ಯಸ್ ಎ ಟ್ರೈನರ್ ನನ್ನ ಕರ್ತವ್ಯ ಕೂಡ ತಿಳಿಸೋದು. ಹಾಗಾಗಿ ಬ್ರೈನ್ ಅಂದರೆ ಏನು ಅನ್ನೋದನ್ನು ಮೊದಲು ನೋಡ್ತಾ ಹೋಗೋಣ. ಸೊ ಬ್ರೈನ್ ಅಂದಾಗ ನಮಗೆ ಸಾಮಾನ್ಯವಾಗಿ ಫಸ್ಟ್ ಲೆವೆಲಲ್ಲಿ ಗೊತ್ತಾಗುವಂಥದ್ದು 3 ಪಾರ್ಟ್ ಇದೆ ಬ್ರೈನಲ್ಲಿ. ಮೇನ್ ಫೋರ್ ಬ್ರೈನ್ ಅಂತ ಕರಿತೀವಿ. ಫ್ರಂಟಲ್ ಏರಿಯಾದಲ್ಲಿ ಬರುವಂಥದ್ದು 4 ಬ್ರೈನ್. ಸೆರೆಬ್ರಮ್ ಅದರ ಮೇನ್ ಪಾರ್ಟ್. 4 ಬ್ರೈನ್. ಅದಾದ ನಂತರ ನೆಕ್ಸ್ಟ್ ಅದರ ಮಧ್ಯದಲ್ಲಿ ಮಿಡ್ ಬ್ರೈನ್ ಅಂತ, ಅದರ ಹಿಂಭಾಗದ ಬ್ರೈನ್ ಹೈಂಡ್ ಬ್ರೈನ್ ಅಂತ ಕರಿತೀವಿ. ಅದನ್ನು ಹೈಂಡ್ ಬ್ರೈನ್ ಅಂತ ಇದೆ. ಈ ಮಧ್ಯದಲ್ಲಿ ಮಿಡ್ ಬ್ರೈನ್ ಒಂದು ಸ್ಮಾಲ್ ಟಿನಿ ಪಾರ್ಟ್. ಈ ಬ್ರೈನ್ ಸಬ್ಜೆಕ್ಟ್ ಇದೆಯಲ್ಲ, ಅದರ ಚಮತ್ಕಾರಗಳಿದೆಯಲ್ಲ ಭಯಂಕರ ವಿಶಾಲವಾದ್ದು. ಅಂದರೆ ವಾಸ್ಟ್ ಸಬ್ಜೆಕ್ಟ್ ಬ್ರೈನ್ ಅನ್ನುವಂಥದ್ದು. ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಅದು ಒಂದು ಸಣ್ಣ ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ತಿಳಿಸ್ಬೇಕು ಅಂದರೆ ಭಾರಿ ಕಷ್ಟ. ಅಷ್ಟು ಚಮತ್ಕಾರ ಮಾಡುವಂಥ ಶಕ್ತಿ ಆ ಮೆದುಳಿಗೆ ಇದೆ. ಸೊ ಬಟ್ ಒಂದು ಸಣ್ಣ ಮಾಹಿತಿ ನಮಗೆ ಏನು ಬೇಕು ಅದನ್ನು ಮಾತ್ರ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ನಾವು. ಯಾಕೆಂದರೆ ಇದು ಸಾಗರದಲ್ಲಿ ನಮಗೆ ಎಷ್ಟು ಬೇಕು ಒಂದು ಬಗ್ಸೆ ಎಷ್ಟು ನೀರನ್ನು ತೊಗೊಂಬರೋ ಪ್ರಯತ್ನವನ್ನು ಮಾಡೋಣ, ಅಥವಾ ಚೆಂಬಲ್ಲಿ ತೊಗೊಂಡು ಬರೋಣ. ನಮ್ಗೆ ಏನು ಬೇಕು ಮಾಹಿತಿ ಅಷ್ಟೇನು ತೊಗೊಳ್ಳೋಣ. ಸೊ ಈ 4 ಬ್ರೈನ್ ಅಂತ ಏನು ಮುಂಭಾಗದ ಬ್ರೈನ್ ಅಂತ ಹೇಳ್ತೀವಿ, ಅದರಲ್ಲಿ 2 ಭಾಗ. ಇದನ್ನು ಕೂಡ ನಾವು ಶಾಲಾ ದಿನಗಳಲ್ಲಿ ಓದಿದ್ದೀವಿ. 2 ಭಾಗ, ರೈಟ್ ಹೆಮಿಸ್ಪಿಯರು, ಲೆಫ್ಟ್ ಹೆಮಿಸ್ಪಿಯರು. ಲೆಫ್ಟ್ ಹೆಮಿಸ್ಪಿಯರ್ ಏನು ಮಾಡುತ್ತೆ, ರೈಟ್ ಸೈಡ್ ಬಾಡಿನೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ರೈಟ್ ಸೈಡ್ನ ಬಾಡಿ ಆಕ್ಟಿವಿಟಿ ಆಗೋದು ಲೆಫ್ಟ್ ಸೈಡಲ್ಲಿ, ಇದೆಲ್ಲ ನಾವು ಕಲ್ತಿದ್ದೀವಿ ಅಲ್ವಾ. ಸೊ ವೈಸ್ ವರ್ಸ ಈ ರೀತಿ ಉಲ್ಟಾ ಆಗ್ತಾ ಇರುತ್ತೆ ಅದರ ಫಂಕ್ಷನಿಂಗ್ ಅನ್ನುವಂಥದ್ದು. ಸೊ ಏನು ಮಾಡುತ್ತೆ ಲೆಫ್ಟ್ ಬ್ರೈನ್ನ ಕೆಲಸ ಏನು ಅಂದರೆ ರೈಟ್ ಬ್ರೈನ್. 2 ಹೆಮಿಸ್ಪಿಯರ್ ಬಗ್ಗೆ ಹೇಳ್ತಾ ಹೋಗೋಣ. ಇದು 4 ಬ್ರೈನ್ನ ಫಸ್ಟ್ ಬ್ರೈನ್ನ ಪಾರ್ಟ್, ಮೇನ್ ಬ್ರೈನ್, ಅದು ದೊಡ್ಡ ಪಾರ್ಟ್. 4 ಬ್ರೈನ್ ಅನ್ನುವಂಥದ್ದು ದೊಡ್ಡ ಪಾರ್ಟ್, ಸೆರೆಬ್ರಮ್ ಇರುವಂಥದ್ದು ಅಲ್ಲಿ. ಸೊ ಈ ಲೆಫ್ಟ್ ಬ್ರೈನು ಯೂಶಲಿ ಎಲ್ಲರಲ್ಲೂ ಆಕ್ಟಿವ್ ಆಗಿರುತ್ತೆ. ಈಗ ನಾವು ಕಲಿಯುವಂಥ ಅಕಾಡೆಮಿಕ್ ಪೋರ್ಷನ್ಸ್ಗಳೇನಿದೆ, ಶಾಲೆಗಳಲ್ಲಿ ಕಲಿಯುವಂಥದ್ದು ಏನಿದೆ, ಅದು ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿಸುತ್ತೆ. ಸೊ ಏನಿರುತ್ತೆ ಅದರಲ್ಲಿ, ಥಿಂಕಿಂಗ್, ಮ್ಯಾಥಮೆಟಿಕ್ಸ್, ಸ್ಪೀಚು, ಲ್ಯಾಂಗ್ವೇಜು, ಇದೆಲ್ಲ ಇದರಲ್ಲಿ ಬರುವಂಥದ್ದಾಗಿರುತ್ತೆ. ಅನಾಲಿಟಿಕಲ್ ಆಗಿ ಥಿಂಕ್ ಮಾಡುವಂಥದ್ದು. ಈಗೆಲ್ಲ ಅದೇ ತಾನೇ ಐ ಕ್ಯೂ ಲೆವೆಲ್ ತಾನೇ ನಾವು ನೋಡ್ತಿರೋದು. ಐ ಕ್ಯೂ ಚೆನ್ನಾಗಿರಬೇಕು, ಐ ಕ್ಯೂ ಸಖತ್ತಾಗಿದೆ ಅಂತೆಲ್ಲ ಮಾತಾಡ್ತೀವಿ. ಏನು ಐ ಕ್ಯೂ ಅಂದರೆ, ಸೊ ಲೆಫ್ಟ್ ಬ್ರೈನ್ ಪವರ್ ಚೆನ್ನಾಗಿದೆ ಆ ಮಗುವಲ್ಲಿ ಅಂತ ಅರ್ಥ. ಸೊ ಅದೇ ರೀತಿ ರೈಟ್ ಬ್ರೈನ್ ಎಲ್ಲರಲ್ಲೂ ಆಕ್ಟಿವ್ ಆಗಿರಲ್ಲ, ವೆರಿ ರೇರ್. ಈ ಋಷಿ ಮುನಿಗಳಲ್ಲಿ, ಸೈಂಟಿಸ್ಟ್ಗಳಲ್ಲಿ ರೈಟ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಅದು ಕ್ರಿಯೇಟಿವ್ ಇಂಟ್ಯೂಷನ್ಸ್ಗಳು ಬರುವಂಥದ್ದು, ಅದರಲ್ಲಿ ಕ್ರಿಯೇಟಿವಿಟಿ ಬರುವಂಥದ್ದು, ಅದರಲ್ಲಿ ಯಾರಿಗೂ ಕಾಣದೇ ಇರುವಂಥ ಹೊಸ ಲೋಕ ಎಕ್ಸ್ಪ್ಲೋರ್ ಮಾಡೋಕ್ಕಾಗುವಂಥದ್ದು ಆ ಬ್ರೈನ್ ಆಕ್ಟಿವ್ ಆದವರಿಗೆ ಮಾತ್ರ. ಇದರಲ್ಲಿ EQ, ಇಮೋಷನಲ್ ಫೀಲಿಂಗ್ಸ್ ಕಂಟ್ರೋಲ್ ಆಗುತ್ತೆ ಈ ಬ್ರೈನ್ ಆಕ್ಟಿವ್ ಆದವರಲ್ಲಿ. ಇದು ನಮ್ಮ ಹಳೆಯ ವಿದ್ಯೆಗಳಲ್ಲಿ ಸಿಗುವಂಥದ್ದು. ಗುರುಕುಲ ಪದ್ಧತಿಯಲ್ಲಿ ಹೇಳ್ಕೊಡ್ತಾ ಇದ್ದಂಥ ಪಾಠದಲ್ಲಿ ಹೆಚ್ಚು ರೈಟ್ ಬ್ರೈನನ್ನು ಚುರುಕಾಗಿಸ್ತಾ ಇದ್ರು. ನಮ್ಮ ಇಮೋಷನ್ಸ್ಗಳು ಬ್ಯಾಲೆನ್ಸ್ ಆಗ್ತಿತ್ತು, EQ ಮಟ್ಟ ಚೆನ್ನಾಗಿರ್ತಿತ್ತು. ನಮ್ಮ ಯೋಗ ಏನು ಆಧ್ಯಾತ್ಮಿಕ ಯೋಗ ಜರ್ನಿ ಏನಿದೆ, ಇದು EQ ಮಟ್ಟವನ್ನೇ ಜಾಸ್ತಿ ಮಾಡುವಂಥದ್ದಾಗಿರುತ್ತೆ. ಅಂದರೆ ನಮ್ಮ ರೈಟ್ ಬ್ರೈನನ್ನು. ಸೊ ನಮಗೆ ಕಣ್ಣು ಮುಚ್ಚಿ ಕೂತಾಗ ಯಾವುದೋ ಒಂದು ಹೊಸ ಲೋಕಕ್ಕೆ ಹೋಗೋದು, ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗದಿರೋದು ನಮಗೆ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು, ಒಂದು ಕ್ರಿಯೇಟಿವ್ ಆಗಿ ನಾವು ಹೋಗುವಂಥದ್ದು, ಇದೆಲ್ಲ ಈ ರೈಟ್ ಬ್ರೈನ್ನ ಕೆಲಸ ಆಗಿರುತ್ತೆ.
ಈ ವಾಲಂಟರಿ ಆಗುವ ಕೆಲಸಗಳನ್ನು ಅಂದರೆ ನಾವಾಗೇ ಥಿಂಕ್ ಮಾಡಿ ಕೆಲಸಗಳನ್ನು ಮಾಡ್ತೀವಿ. ಇವಾಗ ನಾನು ಮಾತಾಡಬೇಕು, ಎದ್ದು ಹೋಗಬೇಕು ಅನ್ನುವಂಥದ್ದೆಲ್ಲ ವಾಲಂಟರಿ ಪ್ರೊಸೆಸ್ ಅಂತ ಹೇಳ್ತೀವಿ. ವಾಲಂಟರಿ ಪ್ರೊಸೆಸ್ಗಳನ್ನು ಫೋರ್ ಬ್ರೈನ್ ಮಾಡ್ತಾ ಹೋಗುತ್ತೆ. ಇನ್ನು ಮಿಡ್ ಬ್ರೈನಿಗೆ ಬರೋಣ. ಇದು ಮೇನ್ ಪಾರ್ಟ್. ಹ್ಯಾಂಡ್ ಬ್ರೈನ್ದು ನಮಗೆ ಸಬ್ಜೆಕ್ಟೇ ಅಲ್ಲ, ನಮಗೆ ಮಾತಾಡುವ ಸಬ್ಜೆಕ್ಟ್ ಅಲ್ಲ, ಅದು ಬ್ಯಾಲೆನ್ಸಿಂಗ್ ನೋಡ್ಕೊಳ್ಳುತ್ತೆ, ಅದು ಇನ್ನೊಂದು ಪಾರ್ಟ್ ಆಗಿರುತ್ತೆ. ಸೊ ಅದು ನಮ್ಗೆ ಸಬ್ಜೆಕ್ಟ್ ಇಲ್ಲ. ನಮಗೆ ಫೋರ್ ಬ್ರೈನು ಮಿಡ್ ಬ್ರೈನು ಮೇಯ್ನ್ ಆಗಿ. ಆ ಫೋರ್ ಬ್ರೈನಲ್ಲಿ 2 ಹೆಮಿಸ್ಫಿಯರ್, ಅದರ ಮಧ್ಯದಲ್ಲಿ ಬರುವಂಥ ಮಿಡ್ ಬ್ರೈನ್ ನಮ್ಮ ಪಾರ್ಟ್, ನಮ್ಮ ಸ್ಟಡಿ ಪಾರ್ಟ್. ಸೊ ಈಗ ಮಿಡ್ ಬ್ರೈನ್ ಇನ್ವಾಲಂಟ್ರಿ ಫಂಕ್ಷನ್ಗಳನ್ನ ನೋಡ್ಕೊಳುತ್ತೆ. ಅಂದರೆ ಈಗ ಕೆಲವೊಂದು ನಿಮ್ಮ ಬಾಡಿಯಲ್ಲಿ ಹಾರ್ಟ್ ಫಂಕ್ಷನಿಂಗ್ ಆಗ್ತಾ ಇದೆ, ರೆಸ್ಪಿರೇಟರಿ ಸಿಸ್ಟಮ್ ನಡೀತಾ ಇದೆ, 24/7 ನಡೀತಾ ಇದೆ, ಡೈಜೆಷನ್ ಆಗ್ತಾ ಇದೆ. ನೀವು ವಾಲಂಟ್ರಿಯಾಗಿ ಏನೂ ಮಾಡ್ತಾ ಇಲ್ಲ, ಅದು ಇನ್ವಾಲಂಟ್ರಿಯಾಗಿ ಆಗ್ತಾ ಇರೋದು. ಇದು ಮೇನ್ ನಿಮಗೆ ಬೇಕಾಗಿರುವಂಥದ್ದು, ಮೇನ್ ಸಣ್ಣ ಟಿನಿ ಪಾರ್ಟ್ ಇದು ಮಿಡ್ ಬ್ರೈನ್ ಅನ್ನೋಂಥದ್ದು. ಸೊ ಅದು ಇನ್ವಾಲಂಟ್ರಿ ಫಂಕ್ಷನ್ಗಳನ್ನು ನೋಡ್ಕೊಳ್ಳೋವಂಥದ್ದು ಇದರ ಕೆಲಸ ಆಗುತ್ತೆ. ಆ್ಯಂಡ್ ಮೋಟಾರ್ ಕಂಟ್ರೋಲ್ಗಳು ಇದರಲ್ಲೇ ಇರುತ್ತೆ. ಅದರ ಜೊತೆಗೆ ರಿಲೇಯಿಂಗ್ ಆ್ಯಂಡ್ ರಿಫ್ಲೆಕ್ಸಸ್ ಮೇನ್ ಇದರ ಕೆಲಸ ಆಗಿರುತ್ತೆ. ಸೊ ಹೇಗಪ್ಪ ಅಂತಂದರೆ ಸಡನ್ನಾಗಿ ಈಗ ಸ್ಟಿಮ್ಯುಲೇಷನ್ ಮಾಡುವಂಥದ್ದು ಇದ್ರ ಕೆಲಸ. ನಿದ್ದೆಯಿಂದ ಏಳೋದು, ಜಾಗೃತಾವಸ್ಥೆಗೆ ಬರೋದು, ಎವೇಕನಿಂಗ್ ಆಗೋದು, ಅಟೆಂಟಿವ್ನೆಸ್ ಆಗೋದು, ಇದೆಲ್ಲ ಇದ್ರ ಕೆಲಸ ಆಗಿರುತ್ತೆ. ಆ ಮೋಟರ್ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಯಾರನ್ನೂ ಒಬ್ಬರನ್ನ ನೀವು ನೋಡಿದ್ರಿ, ಕಣ್ಣಲ್ಲಿ ನೋಡಿದ್ದನ್ನು ವಿಜುವಲ್ ಸೆನ್ಸರಿ ರಿಸೆಪ್ಟರ್ ಮಾಡ್ಕೊಳ್ಳುತ್ತೆ ಆ ವಿಷನ್ನು. ಸೊ ವಿಷನ್ ಕಣ್ಣು ನೋಡ್ತಾ ಇದೆ ಅಂತ ಹೇಳ್ತೀವಿ, ಕಣ್ಣು ನೋಡ್ತಾ ಇಲ್ಲ, ಕಣ್ಣಿನ ಮೂಲಕ ಅದು ಬ್ರೈನಿಗೆ ಹೋಗುತ್ತೆ. ಸೆನ್ಸರಿ ಆರ್ಗ್ಯಾನ್ಸ್ಗಳ ಮೂಲಕ ಅದು ನಿಮಗೆ ಪಾಸ್ ಆಗುತ್ತೆ. ರಿಲೇಯಿಂಗ್ ಅಂತ ಹೇಳ್ತೀವಿ. ರಿಲೇ ಅಂದರೆ ನಾವು ರಿಲೇ ಆಟ ಆಡ್ತೀವಲ್ವ, ಒಂದು ಕಡೆಯಿಂದ ಒಬ್ಬರಿಗೆ ಒಂದು ಪಾಸ್ ಮಾಡಿ ಇನ್ನೊಂದು ಪಾಸ್ ಮಾಡೋದು ರಿಲೇ ಅಂತ ಹೇಳ್ತೀವಿ. ಸೇಮ್ ಇಲ್ಲಿ ಮೆಸೇಜನ್ನು ಪಾಸ್ ಮಾಡುತ್ತೆ, ರಿಲೇಯಿಂಗ್ ಮಾಡುತ್ತೆ. ಸೊ ಆ ಮೆಸೇಜು ಮಿಡ್ ಬ್ರೈನಿಂದ ಫೋರ್ ಬ್ರೈನಿಗೆ ಹೋಗುತ್ತೆ. ಫೋರ್ ಬ್ರೈನ್ಗೆ ಹೋಗಿ ಯಾವ ಪಾರ್ಟ್ ಫೋರ್ ಬ್ರೈನಲ್ಲಿ ಪಾರ್ಟ್ಗಳಿದೆ, ಆ ಫೋರ್ ಬ್ರೈನಲ್ಲಿ ಯಾವ ಪಾರ್ಟಿಗೆ ಕೊಡಬೇಕು ಅಂತ ಕೊಡುತ್ತೆ. ಇಮ್ಮಿಡಿಯೇಟ್ ಅಲ್ಲಿಂದ ರಿಫ್ಲೆಕ್ಸ್, ಅಲ್ಲಿಗೇನೋ ಒಂದು ಆ ವ್ಯಕ್ತಿನ ಗುರ್ಸಗ ರಪ್ಪ ಅಂತ ಕಣ್ಣು ಮುಚ್ಚೋದು, ಹಪ್ಪ ಅನ್ನೋದು, ಅಥವಾ ವ್ಯಕ್ತಿ ಹತ್ರ ಮಾತಾಡಬೇಕು, ಆ ನೆಕ್ಸ್ಟ್ ಆ್ಯಕ್ಷನ್ ಏನಿದೆ, ಸೆನ್ಸರಿ ಆ್ಯಕ್ಷನ್ ರಿಸೆಪ್ಷನ್ಸ್ ಇದೆಯಲ್ಲ, ಸೊ ಅದು ಇಮ್ಮಿಡಿಯೇಟ್ ಆಗ್ತಾ ಬರುತ್ತೆ. ಅದು ಯಾವುದ್ರ ಕೆಲಸ? ಈ ಮಿಡ್ ಬ್ರೈನ್ನ ಕೆಲಸ ಆಗಿರುತ್ತೆ, ಅದು ಮಾಡುತ್ತೆ. ಸೊ ಮೋಟಾರ್ ಕಂಟ್ರೋಲು, ರಿಲೇಯಿಂಗ್ ಆ್ಯಂಡ್ ರಿಫ್ಲೆಕ್ಸಿಂಗ್, ಇಷ್ಟು ಮಿಡ್ ಬ್ರೈನ್ನ ಕೆಲಸ. ಜೊತೆಗೆ ಸೆನ್ಸರಿ ಕಂಟ್ರೋಲ್, ಸೆನ್ಸರಿ ರಿಸೆಪ್ಷನ್ಸ್ ಅಂತ ಹೇಳ್ತೀವಿ. ಸೆನ್ಸರಿ ಆರ್ಗ್ಯಾನ್ಗಳನ್ನು ಏನು ತಗೊಳುತ್ತೆ ಅದನ್ನು ಅಬ್ಸಾರ್ಬ್ ಮಾಡುವಂಥದ್ದು, ಅದನ್ನು ವಾಪಸ್ ಕೊಡುವಂಥದ್ದು, ಈ ಸೆನ್ಸರಿ ಕೆಲಸಗಳು ಕೂಡ ಇದು ಮಾಡುತ್ತೆ. ಸೊ ಈ ಮಿಡ್ ಬ್ರೈನ್ ಪಾರ್ಟನ್ನು ನಾವು ಆಕ್ಟಿವೇಶನ್ ಮಾಡ್ತೀವಿ. ಹೇಗೆ ಮಾಡ್ತೀವಿ? ಈ ರೈಟ್ ಹೆಮಿಸ್ಫಿಯರ್, ಫೋರ್ ಬ್ರೈನಲ್ಲಿ ರೈಟ್ ಹೆಮಿಸ್ಫಿಯರ್, ಲೆಫ್ಟ್ ಹೆಮಿಸ್ಫಿಯರ್ ಇದೆ. ಎರಡೂ ಬ್ರೈನ್ಗಳಿಗೆ ಎಟ್ ಎ ಟೈಮ್ ಕೆಲಸಗಳನ್ನು ಕೊಡ್ತೀವಿ. ಸೊ ನಾನು ಆಗಲೇ ಹೇಳಿದ ಹಾಗೆ ಒಂದು ಬ್ರೈನು, ನಮ್ಮ ರೈಟ್ ಬ್ರೈನು ಲೆಫ್ಟ್ ಸೈಡ್ ಬಾಡಿನೆಲ್ಲ ಕಂಟ್ರೋಲ್ ಮಾಡ್ತಿರುತ್ತೆ. ಸೊ ಲೆಫ್ಟ್ ಸೈಡ್ ಬಾಡಿಗೆ ಕೆಲಸಗಳನ್ನು ಕೊಟ್ಟಾಗ, ಎಕ್ಸಸೈಸ್ಗಳನ್ನ ಕೊಟ್ಟಾಗ ಅದು ನಮ್ಮ ರೈಟ್ ಬ್ರೈನನ್ನು ಆಕ್ಟಿವ್ ಮಾಡ್ತಾ ಹೋಗುತ್ತೆ. ಸೈಮಲ್ಟೇನಿಯಸ್ಲಿ ಒಟ್ಟೊಟ್ಟಿಗೆ ನಾವು ಈ ಕಡೆಗೂ ಆ ಕಡೆಗೂ ಎರಡೂ ಬಾಡಿ ಪಾರ್ಟ್ಗೆ ವಿಭಿನ್ನವಾದ ಎಕ್ಸಸೈಸ್ಗಳನ್ನು, ವ್ಯಾಯಾಮಗಳನ್ನು ಕೊಡ್ತೀವಿ. ಅವಾಗ ಏನಾಗುತ್ತೆ, ಎರಡೂ ಬ್ರೈನು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಎರಡೂ ಸೈಡ್, ಎರಡು ಹೆಮಿಸ್ಫಿಯರ್, ಎರಡು ಹಾವ್ಸ್ ಅಂತ ಹೇಳ್ತೀವಿ, ಎರಡು ಭಾಗ ಅಂತ ಹೇಳ್ತೀವಿ, ಎರಡು ಭಾಗಗಳು ಒಟ್ಟಿಗೆ ಕೆಲಸ ಮಾಡೋಕ್ಕೆ. ಆವಾಗ ಏನಾಗುತ್ತೆ, ಅದು ಪ್ರಚೋದನೆ, ಸ್ಟಿಮ್ಯುಲೇಷನ್ ಆಗಿ ಅಲ್ಲಿ ಒಂದು ಆ ಕಾಂಟ್ರಾಕ್ಷನಲ್ಲಿ ಆಗ್ತಾ ಶುರುವಾಗುತ್ತೆ ಸೆರೆಬ್ರಮಲ್ಲಿ. ಆ ಕಾಂಟ್ರಾಕ್ಷನ್ ಮೂಲಕ ಮಧ್ಯದಲ್ಲಿರುವ ಮಿಡ್ ಬ್ರೈನ್ ಆಕ್ಟಿವ್ ಆಗೋಕ್ಕೆ ಶುರುವಾಗುತ್ತೆ. ಇದು ಪ್ರೊಸೆಸ್ ನಡೆಯುವಂಥದ್ದು. ಈ ಮಿಡ್ ಬ್ರೈನ್ ಆಕ್ಟಿವ್ ಆದಾಗ ಏನಾಗುತ್ತೆ, ಕಾನ್ಸಂಟ್ರೇಷನ್ ಮಟ್ಟ ಜಾಸ್ತಿ ಆಗುತ್ತೆ. ಅಗಾಧವಾದ ಒಳಗೆ ಹೋಗಿದಿರುವ ನಮ್ಮ ಶಕ್ತಿ ಏನಿದೆ ಅದು ಹೊರಗೆ ಬರೋಕ್ಕೆ ಶುರು ಆಗುತ್ತೆ. ಅದರಲ್ಲಿ ಕಾನ್ಸಂಟ್ರೇಷನ್ ಚೆನ್ನಾಗಾಗುತ್ತೆ. ಇದು ಮಕ್ಕಳಿಗೆ ಅಕಾಡೆಮಿಕ್ಸ್ಗೆ ಹೆಲ್ಪ್ ಆಗುವಂಥದ್ದಾಗಿರುತ್ತೆ. ನೋಡಿ, ಕಾನ್ಸಂಟ್ರೇಷನ್, ಅಟೆಂಟಿವ್ನೆಸ್, ಅವೇಕನಿಂಗ್ ಆಗಿರ್ತೀವಿ, ಜಾಗೃತಾವಸ್ಥೆಗೆ ಇರ್ತೀವಿ. ಕ್ಲಾಸಲ್ಲಿ ಪಾಠ ಮಾಡೋದನ್ನು ಒಂದು ಅಲರ್ಟ್ನೆಸ್ಸಿಂದ ಕೇಳೋ ಥರ ಆಗುತ್ತೆ. ನಮಗೆ ಅಟೆಂಟಿವ್ನೆಸ್ ಜಾಸ್ತಿ ಆಗುತ್ತೆ, ಫೋಕಸಿಂಗ್ ಮೈಂಡ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಫೋರ್ ಬ್ರೈನ್ನ ಪಾರ್ಟ್ ಅದು, ಸೆರೆಬ್ರಮ್ನ ಪಾರ್ಟ್ ಮೆಮೊರಿ. ಆದರೆ ಆ ಎರಡೂ ನಾವು ಮಾಡುವಂಥ ಎಕ್ಸಸೈಸ್, ಎರಡೂ ಬ್ರೈನ್ಗಳನ್ನ ಆಕ್ಟಿವೇಶನ್ ಮಾಡ್ತೀವಲ್ಲ, ಅದರಲ್ಲಿ ಸೆರೆಬ್ರಮ್ ಕೂಡ ಆಕ್ಟಿವ್ ಆಗುತ್ತೆ. ಸೆರೆಬ್ರಮ್ಮಿನ ಪಾರ್ಟ್ ಅದು ಮೆಮೊರಿ. ಸೊ ಅದರಿಂದ ಅದು ಕೂಡ ಮೆಮೊರಿ ಕೂಡ ಶಾರ್ಪನಿಂಗ್ ಆಗ್ತಾ ಹೋಗುತ್ತೆ, ನಮ್ಮಲ್ಲಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ಮೆಮೊರಿ. ಕಾನ್ಸಂಟ್ರೇಷನ್ ಮಟ್ಟ ಅಂತೂ ಬಹಳ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಗ್ರಾಸ್ಪಿಂಗ್ ಪವರ್ ಚೆನ್ನಾಗಾಗುತ್ತೆ. ಕ್ಲಾಸಲ್ಲಿ ಮಾಡುವಂಥ ಪಾಠಗಳು ಚೆನ್ನಾಗಿ ಗ್ರಾಸ್ಪ್ ಆಗೋಕ್ಕೆ ಶುರುವಾಗುತ್ತೆ. ಅಟೆಂಟಿವ್ ಆಗಿರ್ತೀವಿ. ನಮ್ಮ ಸೆನ್ಸರಿ ಆರ್ಗ್ಯಾನ್ಗಳೆಲ್ಲ ಸ್ಪರ್ಶಜ್ಞಾನ ಅಂತೂ, ಟ್ಯಾಕ್ಟೈಲ್ ಅಂತ ಹೇಳ್ತೀವಿ, ಸ್ಪರ್ಶಜ್ಞಾನ ಅಂತೂ ಸೂಪರ್ ಆಗಿರುತ್ತೆ. ಅದು ಮಿಡ್ ಬ್ರೈನ್ನ ಕೆಲಸ. ಟ್ಯಾಕ್ಟೈಲ್, ಸ್ಪರ್ಶಜ್ಞಾನವನ್ನು ನೋಡ್ಕೊಳ್ಳುವಂಥದ್ದು, ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಒಂದು ಸಣ್ಣದೂ ನಮಗೆ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ನಮ್ಮ ಸೆನ್ಸರಿ ರಿಸೆಪ್ಟರ್ಸ್ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಈ ಪ್ರಾಕ್ಟೀಸ್ ಮಾಡ್ತಾ ಬರೋದ್ರಿಂದ. ಇದೆಲ್ಲವೂ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಆಗುವಂಥ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ಮಿಡ್ ಬ್ರೈನ್ ಆಕ್ಟಿವೇಶನ್ನು ದೊಡ್ಡವರಿಗಿಂತ ಹೆಚ್ಚು ಮಕ್ಕಳಿಗೆ ಸೂಕ್ತ. ಯಾಕೆಂದರೆ ಅವರಿಗೆ ಇನ್ನೂ ಭವಿಷ್ಯ ತುಂಬ ಇದೆ, ತುಂಬ ಕೆಲಸಗಳನ್ನ ಮಾಡೋದಿರುತ್ತೆ ಅವ್ರು ನಮಗಿಂತ ಹೆಚ್ಚು. ಸೊ ಅವರಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಆ ಮೆದುಳಿನ ಶಕ್ತಿಯನ್ನು ಬಳಸ್ಕೊಂಡು ಹೊಸ ಹೊಸ ಚಮತ್ಕಾರಗಳನ್ನು, ಅದ್ವಿತೀಯ ಶಕ್ತಿಯನ್ನು ಬಳಸ್ಕೊಂಡು ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಮಕ್ಕಳಿಗೆ ಸೂಕ್ತ. ಅದರ ಜೊತೆಗೆ ಮಕ್ಕಳಿಗೆ ಆಕ್ಟಿವೇಶನ್ ಆಗುವಂಥದ್ದು ಬೇಗ ಕೂಡ. ಯಾಕೆಂದರೆ ನಾವು ಇಂಟೆಲೆಕ್ಚುವಲ್ ಪವರನ್ನು ಯಾವಾಗ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ, ಬುದ್ಧಿ, ಇವ್ರು ಯಾಕೆ ಹೀಗೆ ಮಾಡಿಸ್ತಾರೆ, ಅವ್ರು ಯಾಕೆ ಹಾಗೆ ಮಾಡಿಸ್ತಾರೆ, ಇಂಥವುಗಳನ್ನೆಲ್ಲ ಮಾಡೋಕ್ಕೆ ಹೋದಾಗ ಅದು ನಮಗೆ ವರ್ಕ್ ಆಗಲ್ಲ. ನಮ್ಮ ತಲೆ ಪವರ್, ನಮ್ಮ ಆಕ್ಟಿವೇಶನ್ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ
ಬುದ್ಧಿವಂತರು, ತುಂಬ ಬುದ್ಧಿಜೀವಿಗಳಾಗಿ ಯಾವಾಗ ವಿವೇಕ ಚಿಗುರಕ್ಕೆ ಶುರುವಾಗುತ್ತೋ ಅಂಥವ್ರಿಗೆ ಸ್ವಲ್ಪ ಆಕ್ಟಿವೇಶನ್ ಕಮ್ಮಿ, ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಮಕ್ಕಳಿಗೆ ಬೇಗ ಆಗುತ್ತೆ. 5.5 ವರ್ಷದಿಂದ 10-14 ವರ್ಷದವರೆಗಿನ ಮಕ್ಕಳಿಗೆ ನಾನು ಕೋರ್ಸನ್ನು ತಗೊಳ್ಳೋದಾಗಿರುತ್ತೆ. ಅದಕ್ಕಿಂತ ಮೇಲ್ಪಟ್ಟವರಿಗೂ ಮಾಡಬಹುದು, ಆದರೆ ತುಂಬ ರಿಸ್ಕಿ ಆಗದೇನೂ ಇರ್ಬೋದು. ಅವರಿಗೆ ಸರಿಯಾಗಿ ಅವ್ರು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಇಲ್ಲ, ಅವ್ರ ಗಮನ ಎಲ್ಲೂ ಹರಿಸ್ತಾ ಇದ್ದಾರೆ, ಅವರು ಅಟೆಂಟಿವ್ ಆಗಿ ಇಲ್ಲ ಸಬ್ಜೆಕ್ಟ್ ಮೇಲೆ ಅಂತ ಅಂದಾಗ ಅವರಿಗೆ ಆಗೋದು ಕಮ್ಮಿ ಇರುತ್ತೆ. ಆಮೇಲೆ ನಮ್ಮನ್ನು ಕ್ವಶನ್ ಮಾಡಕ್ಕೆ ಬರ್ತಾರೆ, ಯಾಕೆ ನಮ್ಗೆ ಆಗಲಿಲ್ಲ, ನಾವು ಇಷ್ಟೊಂದು ದುಡ್ಡು ಕಟ್ಟಿದ್ದೀವಿ ನಮ್ಗೆ ಆಗಲಿಲ್ಲ ಅಂತ ಮೈ ಮೇಲೆ ಹಾರಕ್ಕೆ ಬರ್ತಾರೆ. ಸೊ ಹಾಗಾಗಿ ನಮಗೆ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಚಿಕ್ಕ ಮಕ್ಕಳಿಗೆ ಇದು ಸೂಕ್ತ ಮತ್ತು ಅವ್ರಿಗೆ ಹೆಚ್ಚು ಯೂಸ್ ಆಗುವಂಥದ್ದು. ದೊಡ್ಡವರಿಗೆ ಮಾಡಿ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಮ್ಯಾಜಿಕಲ್ ತೋರಿಸ್ದಂಗೆ ಚಮತ್ಕಾರವನ್ನು ತೋರ್ಸಕ್ಕೆ ಬಳಸ್ಬೋದು ಅಷ್ಟೇ, ಬಿಟ್ಟರೆ ಯೂಸ್ ಕಮ್ಮಿ ಇರುತ್ತೆ. ಅವರಿಗೆ ಓದಿ ಆಗಿರುತ್ತೆ, ಜೀವನದಲ್ಲಿ ಎಲ್ಲ ಆಗಿರುತ್ತೆ, ಒಂದು ಸೆಟ್ಲ್ ಆಗಿರ್ತಾರೆ, ಮತ್ತು ಇದನ್ನು ಬಳಸಬೇಕಾಗಿರುವಂಥ ಸ್ಥಳಾವಕಾಶ ಅವರಿಗೆ ಅವಕಾಶಗಳು ಕಮ್ಮಿ ಇರುತ್ತೆ. ಮಕ್ಕಳಿಗೆ ಹಾಗಲ್ಲ, ಅವರವರ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗೋಕ್ಕೆ ಸಹಾಯಕ್ಕೆ ಬರುತ್ತೆ. ಇದು ಮಿಡ್ ಬ್ರೈನಿಗೆ ನಾವು ಸೈಂಟಿಫಿಕ್ ಆಗಿ ಮೀಸೆನ್ಸೆಫಲನ್ ಅಂತ ಕರಿತೀವಿ. ಒಂದು ಸಣ್ಣ ಭಾಗ ಅದು ಮೀಸೆನ್ಸೆಫಲನ್ ಅಂತ ಕರಿತೀವಿ. ಇದನ್ನ ಆಕ್ಟಿವೇಶನ್ ಮಾಡ್ತಾ ಹೋಗೋದ್ರಿಂದ ವಿಜುವಲೈಸೇಷನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ಆ ಮಕ್ಕಳಲ್ಲಿ. ಅಂದರೆ ಏನನ್ನಾದರೂ ನೋಡಿದ್ರೆ ಅದನ್ನು ಹಾಗೆ ಫೋಟೋಗ್ರಾಫಿಕ್ ಆಗಿ ಮೆಮೊರಿನಲ್ಲಿ ಸ್ಟೋರ್ ಆಗ್ತಾ ಹೋಗುವಂಥದ್ದು, ಅನ್ಲೀಸಿಂಗ್ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತೀವಿ ನಾವು. ಸೊ ಅದು ಯಾಕೆಂದರೆ ಪಾಠ ಪುಸ್ತಕದಲ್ಲಿ ಓದಿದ್ದು ಹಾಗೆ ಅವರಿಗೆ ನೆನಪಿಗೆ ಬರುತ್ತೆ ಎಕ್ಸಾಮ್ ಬರೆಯುವ ಟೈಮಲ್ಲಿ, ಹಾಗಾಗಿ ಅದು ಅಚ್ಚೊತ್ತಿ ಕೂತ್ಕೊಳ್ತಾ ಹೋಗುತ್ತೆ. ಇನ್ನು ಆಡಿಟರಿ ಸಿಸ್ಟಮ್ ಅವ್ರದ್ದು ಕೇಳುವಂಥದ್ದು, ಹಿಯರಿಂಗ್, ಅದು ಕೂಡ ತುಂಬಾ ಸ್ಟ್ರಾಂಗ್ ಆಗ್ತದೆ. ಇದನ್ನ ಸರ್ಕಾರಿಯಲ್ ರಿದಮ್ ಅಂತ ಕರೀತಾರೆ. ಈ ಸರ್ಕಾರಿಯಲ್ ರಿದಮ್ ಅಂದ್ರೆ ವಿಜುವಲ್ ಮತ್ತೆ ಆಡಿಟರಿ ಸಿಸ್ಟಮ್, ಟ್ಯಾಕ್ಟೈಲ್ ಅಂದ್ರೆ ಸ್ಪರ್ಶ, ಟಚಿಂಗ್, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಮಕ್ಕಳಲ್ಲಿ. ಇದು ಅವರಿಗೆ ಅವರ ಕಾರ್ಯಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರಿಗೆ ಪ್ರೋಗ್ರೆಸ್ ಅನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಆಗುವಂಥದ್ದು. ಇನ್ನು ಅಕಾಡೆಮಿಕಲ್ ಆಗಿ ಏನಾಗುತ್ತೆ ಅಂತಪ್ಪ, ಈ ಥರ ಮೆಮೊರಿ ಎಲ್ಲ ಚೆನ್ನಾಗಿ ಆಗ್ತಾ ಹೋಯಿತು, ಕಾನ್ಸಂಟ್ರೇಷನ್ ಕ್ಲಾಸಲ್ಲಿ ಕೇಳಿದ ಪಾಠನೇ ಸರಿಯಾಗಿ ತಲೆನಲ್ಲಿ ಕೂತ್ಕೊಳ್ತು ಅಂತ ಮತ್ತೆ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ವಾಪಸ್ ಅವರು ಒಂದು ಸತಿ ಓದಿದ್ದೇ ಅವರಿಗೆ ನೆನಪಲ್ಲಿ ಹಾಗೆ ಫೋಟೋಗ್ರಾಫಿಕ್ ಮೆಮೊರಿ ಆಗಿ ಉಳಿದ್ಬಿಡುತ್ತೆ. ಈಗ ಯಾವುದೋ ಒಂದು ಡಯಾಗ್ರಾಮನ್ನು ನೋಡ್ತಾರೆ ಅಂತ ಇಟ್ಕೊಳ್ಳಿ, ಆ ಡಯಾಗ್ರಾಮ್ ಹಾಗೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ನೆನಪು ಬರುತ್ತೆ, ಹೀಗೆ ಲೇಬಲಿಂಗ್ ಮಾಡಬೇಕು, ಇಲ್ಲಿ ಯಾವುದೋ ಒಂದು ಪಾರ್ಟ್ ಬರುತ್ತೆ, ಆ ಥರ ಬರ್ತಿದೆ ಅಂತಂದರೆ ಇನ್ನು ಅವರು ಓದೋ ಸ್ಟಡಿ ಡ್ಯೂರೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಲೆಸ್ ಸ್ಟಡಿ ಡ್ಯೂರೇಷನು, ಹೈ ರ್ಯಾಂಕಿಂಗ್ ಸ್ಕೋರಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೆನಿಫಿಟ್ ಆಗುತ್ತೆ ಅವ್ರ ಅಕಾಡೆಮಿಕ್ಸ್ಗಲ್ವಾ ಮೇಯ್ನಾಗಿ. ಆ್ಯಂಡ್ ಇಂಟ್ಯೂಷನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆ, ದಿವ್ಯ ದೃಷ್ಟಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ನಾವು ಹೇಳ್ತೀವಲ್ಲ, ನನಗೆ 6th ಸೆನ್ಸ್ ಹೇಳ್ತಾ ಇದೆ ಹಾಗಾಗುತ್ತೆ ಅಂತ, ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅವರಲ್ಲಿ. ಇನ್ನು ಬಿಹೇವಿಯರಲ್ಲಿ, ಹ್ಯಾಬಿಟ್ಗಳಲ್ಲಿ ಕೂಡ ಅವರಲ್ಲಿ ಚೇಂಜಸ್ ಕಾಣ್ತಾ ಹೋಗುತ್ತೆ, ಗ್ರ್ಯಾಜುವಲ್ ಆಗಿ ಕಾಣುವಂಥದ್ದು. ಇದು ಒಂದೇ ಸಲಕ್ಕೆ ಬರುವಂಥದ್ದಲ್ಲ, ಬಟ್ ಬಿಹೇವಿಯರಲ್ಲಿ ಪಾಸಿಟಿವ್ ಬಿಹೇವಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೆಮೊರಿ ಅಂತೂ ತುಂಬ ಶಾರ್ಪನ್ ಆಗ್ತಾ ಹೋಗುತ್ತೆ, ಮೆಮೊರಿ ಬಗ್ಗೆ ಮಾತಾಡೋ ಹಾಗಿಲ್ಲ, ಶಾರ್ಪನ್ ಆಗ್ತಾ ಹೋಗುತ್ತೆ. ಆಮೇಲೆ ಕಾನ್ಸಂಟ್ರೇಷನ್ ಕೂಡ, ಅದು ಕೂಡ ಮಾತಾಡೋ ಹಾಗಿಲ್ಲ, ಅದು ಕೂಡ ಚೆನ್ನಾಗಾಗುತ್ತೆ. ಬಿಹೇವಿಯರಲ್ಲಿ ಸಣ್ಣ ಮಟ್ಟಿಗೆ ಒಂದು ಪರಿವರ್ತನೆ, ಥಿಂಕಿಂಗ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಹೆಮಿಸ್ಪಿಯರ್ ನಾವಲ್ಲಿ ಎರಡನ್ನೂ ಆಕ್ಟಿವ್ ಮಾಡ್ತಾ ಹೋಗ್ತೀವಿ ಕೆಲವೊಂದು ಎಕ್ಸಸೈಸ್ಗಳ ಮೂಲಕ. ಆ ಹೆಮಿಸ್ಪಿಯರ್ ಆಕ್ಟಿವ್ ಆದಾಗ ಹೆಮಿಸ್ಪಿಯರ್ನ ಪಾರ್ಟ್ ಅದು ಥಿಂಕ್ ಮಾಡೋದು, ನಾನು ಆಗಲೇ ಹೇಳಿದೆ, ಲೆಫ್ಟ್ ಹೆಮಿಸ್ಪಿಯರ್ನ ಪಾರ್ಟ್ ಅದು ಥಿಂಕ್ ಆಗ್ತಾ ಹೋಗುತ್ತೆ. ಸೊ ಲರ್ನಿಂಗ್ ಪ್ರೊಸೆಸ್ಸು ಫಾಸ್ಟ್ ಆಗ್ತಾ ಹೋಗುತ್ತೆ ಅವರಲ್ಲಿ, ನಾರ್ಮಲ್ಗಿಂತ ಫಾಸ್ಟ್ ಆಗ್ತಾ ಹೋಗುತ್ತೆ. ಇದಿಷ್ಟು ಅಕಾಡೆಮಿಕಲ್ ಬೆನಿಫಿಟ್ ಆದರೆ, ಇನ್ನು ಅದಲ್ಲದೆ ಇಮೋಷನಲ್ ಆಗಿ, ಮೆಂಟಲಿ ಆಗಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಇದನ್ನು ಕಲಿತ ಮಕ್ಕಳು. ಅಂದರೆ ಇವತ್ತಿನ ನಾಳೆಗೆ ಪ್ರೋಗ್ರೆಸ್ ಆಗುತ್ತೆ ಅಂತ ನಾನು ಹೇಳಲಾರೆ, ಬಟ್ ನಿರಂತರ ಇದರ ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ಸಾಧನೆ ಬೇಕು. ನಾವು ಯಾವುದನ್ನೇ ಸಾಧನ ಅಂತ ಹೇಳ್ತೀವಿ ಯೋಗಶಾಸ್ತ್ರದಲ್ಲಿ, ಅಥವಾ ಈ ಥರ ಶಾಸ್ತ್ರಗಳ ಅಧ್ಯಯನ ಮಾಡುವಾಗ ಸಾಧನೆ ಎಷ್ಟು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಇಟ್ಕೊಂಡು, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಇಂಥವುಗಳೆಲ್ಲ ಶಾಸ್ತ್ರ, ಒಂದು ಯೋಗಶಾಸ್ತ್ರ, ಇಂಥವುಗಳೆಲ್ಲ ಇವತ್ತು ಕಲಿತು ನಾಳೆನ ಹೋಗಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಅದೆಲ್ಲ ಒಂದು ವಿದ್ಯೆ, ಅದರಲ್ಲೆಲ್ಲ ಒಂದು ಅಂಶ ಇದೆ, ಒಂದು ಜ್ಞಾನ ಇದೆ. ಅದರ ಸಾಧನೆ ಮಾಡಬೇಕು, ನಿತ್ಯ ಅದನ್ನು ತನ್ನ ಶರೀರದ ಅಣು ಕೂಡ ಅದನ್ನು ಪರಗಿಸ್ಕೊಳ್ತಾ ಹೋಗಬೇಕು, ಅಷ್ಟು ಸಾಧನೆ ಆಗಬೇಕು. ಈ ಸಾಧನೆ ನಮಗೆ ಈ ವಿದ್ಯೆಯಲ್ಲೂ ಆಯಿತು ಅಂತಂದರೆ ಅಟ್ಮೋಸ್ಟ್ ಲೆವೆಲನ್ನು ರೀಚ್ ಆಗೋಕ್ಕಾಗುತ್ತೆ. ಇದರಲ್ಲಿ ಮುಂದುವರೆದ ಭಾಗ ಇದೆ, ಆ್ಯಕ್ಚುಲಿ ಇದರಲ್ಲಿ ಮುಂದುವರೆದ ಅಧ್ಯಾಯಗಳಿದೆ. ನಾನು ಆ ಕೋರ್ಸನ್ನು ತಗೊಳ್ಳಿಲ್ಲ, ಮುಂದುವರೆದ ಭಾಗ ಇದೆ. ಹೇಗೆಪ್ಪ ಅಂತಂದರೆ, ಮೈಂಡ್ ರೀಡಿಂಗ್, ಆ ವ್ಯಕ್ತಿಯ ತಲೆಯಲ್ಲಿ ಏನು ಓಡ್ತಿದೆ ಅನ್ನುವಂಥದ್ದನ್ನು ಕೂಡ ಹೇಳೋದು. ನಾನು ಆಗಲೇ ಹೇಳಿದೆ, ಋಷಿ ಮುನಿಗಳೆಲ್ಲ ಸೊ ಈ ವಿದ್ಯೆಯನ್ನು ಮಾಡ್ತಿದ್ರು ಹಳೆ ಕಾಲದಲ್ಲಿ, ಅದು ಇನ್ನೊಂದು ಲೆವೆಲ್ ಅಂತ. ಆ ವಿದ್ಯೆ ಕೂಡ ಇದರಲ್ಲಿ ಇದೆ, ಮುಂದುವರೆದ ಭಾಗವಾಗಿ ಇದೆ. ಸೊ ಅವರ ತಲೆಯಲ್ಲಿ ಏನು ಓಡ್ತಿದೆ, ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ, ಆ ಥಿಂಕ್ ಏನಾಗ್ತಿದೆ ಅವರ ಬ್ರೈನಲ್ಲಿ ಅನ್ನೋದನ್ನು ಕೂಡ ಯೋಚನೆ ಮಾಡುವಂಥ ಶಕ್ತಿ ಇಲ್ಲಿ ಕೂತು ಬರುತ್ತೆ ನಮಗೆ. ಸೊ ಈಗ ಈ ವಿದ್ಯೆಯಲ್ಲಿ ನಾವು ಏನೇನು ಪಡ್ಕೊಳ್ತಿದ್ದೀವಿ ಅಂತಂದರೆ, ಇದು ನಮ್ಮ ಬಿಯಾಂಡ್ ದ ಲಿಮಿಟ್, ನಮ್ಮ ಲಿಮಿಟ್ಗಿಂತ ಹೆಚ್ಚಿನ ಒಂದು ನಮ್ಮ ಪವರನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಅಂತೂ ಖಂಡಿತವಾಗ್ಲಾಗುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟು ಖಂಡಿತವಾಗ್ಲೂ ಆಗುತ್ತೆ ನಮಗೆ ಈ ಅಭ್ಯಾಸವನ್ನು ಮಾಡ್ತಾ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋದ್ರಿಂದ. ಆಗಲೇ ಹೇಳ್ದಂಗೆ ಅಕಾಡೆಮಿಕ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ, ಡೌಟೇ ಇಲ್ಲ ಅದ್ರ ಬಗ್ಗೆ. ಇಷ್ಟೆಲ್ಲ ಪಾಸಿಟಿವಿಟಿ ಬೆನಿಫಿಟ್ಸ್ ಹೇಳಿದೆ, ಹೌದಾ? ಡಿಮೆರಿಟ್ಸ್ ಹಾಗಾದ್ರೆ ಏನು ಅಂದರೆ ಕೆಟ್ಟದಾಗ್ಬೋದೇನೋ ತುಂಬ ಜನ ಭಯ ಬೀಳೋದು.
ಏನೋ ಒಂದು ಕಲಿಕೆಗೆ ಹೋದಾಗ ತುಂಬ ಆಬ್ಸ್ಟಕಲ್ಸ್ ಅಂತ ಹೇಳ್ತೀವಲ್ಲ, ತುಂಬ ಆಬ್ಸ್ಟಕಲ್ಸ್ ಬರುತ್ತೆ, ಅಡಚಣೆಗಳು ಬರುತ್ತೆ. ಯಾಕಂದರೆ ಒಳ್ಳೇದನ್ನು ಅಷ್ಟು ಸುಲಭಕ್ಕೆ ತೊಗೊಳಕ್ಕೆ ಬಿಡಲ್ಲ, ಮಾಯ ಅಡ್ಡ ಬರುತ್ತೆ, ಎಲ್ರಿಗೂ ಒಳ್ಳೇದು ಲಭ್ಯ ಆಗಲ್ಲ. ಎಲ್ಲರೂ ಅವಕಾಶಗಳು ಬಂದಾಗ ಏನೇನೋ ಕಾರಣಗಳು, ಅಯ್ಯೋ ತುಂಬ ಫೀಸ್ ಜಾಸ್ತಿ ಅಪ್ಪ ಇದಕ್ಕೆ, ಅಷ್ಟು ದೂರಕ್ಕೆ ಯಾರು ಕರ್ಕೊಂಡು ಹೋಗೋದು, ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಲಿಕೆ ಆಗ್ತಾ ಇರುತ್ತೆ, ಇದು ಅಧ್ಯಯನಗಳು ನಡೀತಾ ಇರುತ್ತೆ. ಸೊ ಅಂಥ ಕಡೆಗೆಲ್ಲ ಯಾರು ಕರ್ಕೊಂಡು ಹೋಗೋದು, ನಮ್ಗೆ ಟೈಮ್ ಇಲ್ಲ, ಬೇರೆದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಶಾಲೆಯ ನಾವು ಅಧ್ಯಯನಕ್ಕೆ ಬೇಕಿದ್ರೆ, ಸ್ಟಡಿಗೆ ಬೇಕಿದ್ರೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ಇಂಥದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ಆದರೆ ಇಲ್ಲೇ ತಪ್ಪೋದು ನಾವು. ಇದು ಮಕ್ಕಳಿಗೆ ಅಪರೂಪವಾಗಿ ಸಿಗುವಂಥದ್ದು, ಇಂಥವನ್ನ ಕೊಡಬೇಕು ನಾವು. ಶಾಲೆಯ ಅಧ್ಯಯನವನ್ನು ಬೇಗ ಇಂಪಾರ್ಟೆನ್ಸ್, ಅದೆಲ್ಲ ಆಗಿ ಲೀಸ್ಟಲ್ಲಿ ಇಂಥವುಗಳನ್ನ ಇಟ್ಕೊಳ್ತೀವಿ ನಾವು. ಇದೆಲ್ಲ ಒಂದು ಆಬ್ಸ್ಟಕಲ್ಸ್, ನಮ್ಮ ಮನಸ್ಸಿಗೆ ಅಥವಾ ಮಾಯೆ ಮಂಕು ಕೈಯ ಥರ ಮಾಡುವಂಥದ್ದು. ತುಂಬ ಏನೋ ರಿಸ್ಕ್ ಆಗ್ಬೋದೇನೋ, ಬ್ರೈನಿಂದೇನೋ ಅಂತ ಈ ಥರದ್ದೆಲ್ಲ ನಾವು ಗೊಂದಲಕ್ಕೊಳಗಾಗ್ತೀವಿ. ಅದು ಯಾವುದ್ರ ಅವಶ್ಯಕತೆ ಇಲ್ಲ. ಆದರೆ ಈ ಕೋರ್ಸನ್ನು ಯಾವಾಗಲೂ ಒಂದು ಟ್ರೈನರ್ ಕೆಳಗಡೆನೇ ಮಾಡಬೇಕು. ಇಲ್ಲಾಂದರೆ ಅದು ಆಗಲೇ ಹೇಳಿದಾಗ ಬ್ರೈನ್ನ ವಿಷಯ ಸ್ವಲ್ಪ ಡೇಂಜರ್ ಆಗೋ ಚಾನ್ಸಸ್ ಇದೆ. ನಾವು ಆ ಮಕ್ಕಳಲ್ಲಿ ಹೋಗಿ ಅಲ್ಲಿ ಏನು ಮಾಡಿಸ್ತಾರೆ ಅದೇ ಥರ ನಾವು ಮನೇಲಿ ಟ್ರೈ ಮಾಡೋಣ, ನಾವು ಮನೇಲಿ ಇನ್ನೊಂದು ಮಗುಗೆ ಮಾಡಿಸೋಣ, ಇನ್ನೊಂದಿದೆ ಆ ಮಗು ಸಿಬ್ಲಿಂಗ್ಸ್ ಇದೆ ಅಂದರೆ ಆ ಮಗುಗೆ ಮಾಡಿಸೋಣ ಅಂತೆಲ್ಲ ಹೊರಡ್ತಾರೆ. ಇಂತಹ ಚಮತ್ಕಾರಗಳನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಯಾರು ಹೇಗೆ ಯಾವ ಆರ್ಡ್ರಲ್ಲಿ ತೊಗೊಂಡು ಹೋಗಬೇಕು, ಅಥವಾ ಮಗುವಿನ ಸೈಕಾಲಜಿ ಅಥವಾ ಇಮೋಷನಲ್ ಲೆವೆಲ್ ಹೇಗಿದೆ ಅಂತ ಸ್ಟಡಿ ಮಾಡಿ ಅದನ್ನು ಆಮೇಲೆ ಟ್ರೈನರ್ ಅವರಿಗೆ ಕೊಡ್ತಾ ಹೋಗ್ತಾರೆ. ಇಂಡಿವಿಜುವಲ್ ಕೇರ್ ಜೊತೆಗೆ ಮಾಡ್ತಾ ಹೋಗ್ತಾರೆ. ಅಂದರೆ ಪರ್ಸನ್ ಟು ಪರ್ಸನ್ ವ್ಯತ್ಯಾಸ ಆಗುತ್ತೆ ಈ ಕಲಿಕೆ. ಒಬ್ಬರಿಗೆ ಇಷ್ಟರ ಮಟ್ಟಿಗೆ ಆಗ್ಬೋದು, ಒಬ್ಬರಿಗೆ ಇಷ್ಟರ ಮಟ್ಟಿಗೆ ಆಗ್ಬೋದು. ಅದನ್ನು ನಾವು ಕಂಪ್ಯಾರಿಸನ್ ಮಾಡಲೇಬಾರ್ದು. ಯಾಕಂದರೆ ಬ್ರೈನ್ನ ಕೆಪಾಸಿಟಿ ಲೆವೆಲ್ಗಳು ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ಅದನ್ನು ಬಳಸ್ಕೊಂಡಿರೋ ಮಟ್ಟ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ತುಂಬ ಈಗಾಗಲೇ ಬಳಸ್ಕೊಂಡಿರ್ತಾರೆ, ಹಾಗಾಗಿ ಬೇಗ ಶಾರ್ಪನಿಂಗ್ ಆಗಿರುತ್ತೆ, ಅವರದ್ದು ಬೇಗ ಕ್ಯಾಚ್ ಆಗ್ತಾರೆ ಈ ಸಬ್ಜೆಕ್ಟ್ ಮೇಲೆ. ಇನ್ನೊಬ್ಬೊಬ್ಬರು ಬಳಸ್ಕೊಂಡಿರೋದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಬಟ್ ಏನೇ ಆದರೂ ಇದನ್ನು ಅತಿಯಾಗಿ ನಾವು ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಅತಿಯಾಗಿ ಮಾಡೋಕೆ ಹೋದಾಗ ಏನಾಗ್ಬೋದು ಡಿಮೆರಿಟ್ಸ್ ಅಂದರೆ ಏನೂ ಇಲ್ಲ. ಲೆಕ್ಕಕ್ಕಿಂತ ಹೆಚ್ಚು ಬೆಳಗಿನ ಸಂಜೆವರೆಗೆ ಮಾಡಿದಾಗ ಮಗುವಲ್ಲಿ ನಿದ್ದೆ ಸಮಸ್ಯೆ ಕಾಣಿಸ್ಬೋದು. ತುಂಬ ಜಾಗೃತ ಎಚ್ಚರಗೊಂಡೇ ಇರೋದು ಯಾವಾಗಲೂ ಸದ. ಯಾಕಂದರೆ ಬ್ರೈನ್ ಆಕ್ಟಿವ್ ಆಗೇ ಇರೋದು ಯಾವಾಗಲೂ, ಎನಿ ಟೈಮ್ ಆಕ್ಟಿವ್ ಆಗಿದ್ರೆ ಏನಾಗುತ್ತೆ, ಸೊ ನಿದ್ದೆ ಕಮ್ಮಿ ಬರ್ಬೋದು. ಸೊ ಈ ಥರದ ಸಾಧ್ಯತೆಗಳಿದೆ. ಬಿಟ್ಟರೆ ಇನ್ನೇನು ಬ್ರೈನ್ ಡ್ಯಾಮೇಜ್ ಆಗುವಂಥದ್ದು ಖಂಡಿತವಾಗ್ಲೂ ಆಗಲ್ಲ ಇದರ ಅಧ್ಯಯನ ಮಾಡೋದ್ರಿಂದ. ಮತ್ತು ಟ್ರೈನರ್ಗಳ ಕೆಳಗಡೆ ಆದಷ್ಟು ಇದನ್ನು ಕಲ್ತಂಥ, ಅದನ್ನೇ ಕೋರ್ಸ್ ಮಾಡೋದಂಥ ಎಕ್ಸ್ಪರ್ಟೈಸ್ ಇರ್ತಾರೆ, ಸೊ ತಜ್ಞರು ಇರ್ತಾರೆ, ಅವ್ರ ಕೆಳಗಡೆನೇ ಮಾಡಬೇಕು ದಯವಿಟ್ಟು ಇಂಥ ಅಭ್ಯಾಸಗಳನ್ನ. ಅಲ್ಲಿ ದುಡ್ಡು ಖರ್ಚಾಗುತ್ತೆ ಅಂತ ನೋಡೋಕ್ಕೆ ಹೋಗಬಾರ್ದು. ನಾವೇ ಏನೋ ಅದರಲ್ಲಿ ಚಮತ್ಕಾರವನ್ನು ಮಾಡೋಕ್ಕೆ ಹೋಗ್ತೀನಿ, ಕಲಿತೀನಿ, ನಾನಲ್ಲಿ ನೋಡ್ಕೊಂಬಂದು ನಾನಲ್ಲಿ ಹೇಗೆ ಮಾಡ್ತಾರೆ ನೋಡಿದ್ದೀನಿ, ನಾನು ಮತ್ತೆ ಮನೆ ಟ್ರೈ ಮಾಡ್ತೀನಿ, ಇಂಥವುಗಳನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ಕೈಗೆತ್ಕೋಬಾರ್ದು. ಇದು ಬಹಳ ಮುಖ್ಯವಾಗಿರೋ ಅಂಶ. ಇದೊಂದೇ ಮೇಯ್ನ್ ಆಗಿರುವಂಥ ಡಿಮೆರಿಟ್ಸ್. ಇನ್ಯಾವುದೇ ರೀತಿಯ ಡಿಮೆರಿಟ್ಸ್ಗಳು, ಇನ್ಯಾವುದೇ ರೀತಿ ಕೆಟ್ಟದಂತೂ ಆಗಲ್ಲ. ಮಗುಗೆ ಏನೂ ಆಗುತ್ತೆ, ಏನೂ ಆಗಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಒಂದೊಂದು ಮಗುಗೆ ತಲೆನೋವು ಬರುತ್ತೆ, ಸೈನಸ್ ಇದ್ದ ಮಗುಗೆ ತಲೆನೋವು ಬರುತ್ತೆ, ಮತ್ತು ಮೈಗ್ರೇನ್ ಅಂತ ಸಮಸ್ಯೆಗೆಲ್ಲ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಬ್ರೈನ್ನ ನರದ ಸಮಸ್ಯೆ ಅಲ್ವಾ ಅದು ಮೈಗ್ರೇನ್ ಅನ್ನೋದು. ಅದು ಇನ್ನೂ ಮಾಡ್ತಾ ಮಾಡುವಾಗ ಒಂದು ಸ್ವಲ್ಪ ಟ್ರಿಗರ್ ಆಗ್ಬೋದು, ನೋವು ಕಾಣಿಸ್ಬೋದು, ಮಾಡ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಮೈಗ್ರೇನಿಗೆಲ್ಲ ತುಂಬ ಒಳ್ಳೇದು ಈ ಅಭ್ಯಾಸ. ಅದನ್ನು ರಾಂಗ್ ಇನ್ಫಾರ್ಮೇಷನ್ ತೊಗೊಳ್ತಾರೆ ಕೆಲವರು. ಅಯ್ಯೋ ಮೈಗ್ರೇನ್ ಇದೆ, ತಲೆನೋವು ಬರ್ತಾ ಇದೆ ನನ್ನ ಮಗುಗೆ, ಸೈನಸ್ ಆಗಿದೆ, ನೆಗಡಿ ಆಗಿದೆ, ಅದಕ್ಕೆ ತಲೆನೋವು ಬರ್ತಾ ಇದೆ ನನ್ನ ಮಗುಗೆ, ತಲೆನೋವು ಬರ್ತಾ ಇದೆ ಅಂದರೆ ಬ್ರೈನಿಗೇನು ಡ್ಯಾಮೇಜು ಅಂತ ಅಂದ್ಬಿಟ್ಟು ಹಿಂದೆ ಉಳಿತಾರೆ. ಸೊ ಇದೆಲ್ಲ ಅರ್ಧಂಬರ್ಧ ಜ್ಞಾನದಿಂದ ಆಗುವಂಥದ್ದು, ತುಂಬಿದ ಕೂಡ ತುಳುಕೋದಿಲ್ಲ ಅಂತ ಹೇಳಿ. ಅಪೂರ್ಣ ಜ್ಞಾನ ಸಿಕ್ಕರೆ ಆಗಲ್ಲ ಅದು. ಅರ್ಧಂಬರ್ಧ ಜ್ಞಾನದಿಂದಲೇ ಈ ಥರದ ನಿರ್ಧಾರಗಳನ್ನ ಕೈಗೆತ್ಕೋತಾರೆ ಕೆಲವರು ಹೆತ್ತವರು. ಸೊ ಅಂಥವುಗಳಿಂದ ಹೊರಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ನೀವು ನೋಡಿರ್ಬೋದು ಈ ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟಿ ಅಂದರೆ ಏನು, ಹೇಗಿರುತ್ತೆ ಅಂತ. ಸೊ ಮಿಡ್ ಬ್ರೈನ್ ಆಕ್ಟಿವೇಶನ್ ಆದರೆ ಹೇಗೆ, ಏನು ಅಂತ ಕೆಲವೊಂದು TV ಚಾನಲ್ಗಳಲ್ಲಿ ತೋರಿಸ್ತಾರೆ. ಈಗಂತೂ ತುಂಬ ಪ್ರಚಲಿತವಾಗಿದೆ, ತುಂಬ ಕಾಣಸಿಗುತ್ತೆ ಅಲ್ಲಿ ಇಲ್ಲಿ. ಮೊದಲೆಲ್ಲ ತುಂಬ ಕಮ್ಮಿ ಇತ್ತು ಕಾಣುವಂಥದ್ದು. ಈಗ ತುಂಬ ಜನ ಅದನ್ನು ಪ್ರದರ್ಶನವನ್ನು ಅಲ್ಲಿ ಇಲ್ಲಿ ಮಾಡೋದನ್ನು ನೋಡಿದ್ದೀವಿ ನಾವು. ಕೆಲವೊಂದಷ್ಟು ಮಕ್ಕಳು ಕಣ್ಣಿಗೆ ಬ್ಲೈಂಡ್ ಫೋಲ್ಡನ್ನು ಹಾಕಿ ಅಥವಾ ಯಾವುದರ ಒಂದು ಬಟ್ಟೆಯನ್ನು ಕಟ್ಟಿ ಕೈಯಲ್ಲಿ ಯಾವುದರ ಒಂದು ವಸ್ತುವನ್ನು ಕೊಟ್ಟಾಗ, ಬಣ್ಣವನ್ನು ಕೊಟ್ಟಾಗ ಗುರುಸೋದು. ವಸ್ತು ಆಬ್ಜೆಕ್ಟ್ ಅದು ಲಿವಿಂಗ್ ಇರ್ಬೋದು, ನಾನ್ ಲಿವಿಂಗ್ ಇರ್ಬೋದು, ಯಾವುದು ಅಂತ ಹೇಳುವಂಥದ್ದು, ಅದರ ಬಣ್ಣ ಹೇಗಿದೆ, ಅದು ನಿಖರವಾಗಿ ಅದು ಹೇಗೆ ಕಣ್ಣಿಗೆ ಹೇಗೆ ಕಾಣುತ್ತೆ ಅದೇ ಥರ ಕಣ್ಣಿನ ಸಹಾಯ ಇಲ್ಲದೆ ಹೇಳುವಂಥದ್ದಾಗಿರುತ್ತೆ. ಸೊ ಇಂಥವುಗಳನ್ನೆಲ್ಲ ಮಾಡೋದನ್ನು ನೀವು ನೋಡಿರ್ಬೋದು. ಇದೇನಿದು ಮ್ಯಾಜಿಕ್ ಮಾಡ್ತಾ ಇರೋದಾ, ಅಥವಾ ಸ್ಕ್ಯಾಮ, ಏನೋ ಮೋಸ ಇರಬೇಕು, ಚೀಟಿಂಗ್ ಇರಬೇಕು, ಏನೋ ಕೆಳಗಡೆಯಿಂದ ನೋಡೋದಿರಬೇಕು, ಅಥವಾ ಆ ಬ್ಲೈಂಡ್ ಫೋಲ್ಡ್ ಹಾಕ್ತಾಗಲೇ ಕಾಣೋದಿರ್ಬೋದು, ಅಥವಾ ಕಾಡಲ್ಲೇ ಏನೋ ಇರಬೇಕು. ಈ ಥರದ್ದೆಲ್ಲ ನಮಗೆ ಸಂದೇಹಗಳು ಬರುತ್ತೆ. ಸರ್ವೇ ಸಾಮಾನ್ಯ. ಮತ್ತು ಕುತೂಹಲ, ಅದು ಹೇಗೆ ಸಾಧ್ಯ ಕಾಣಕ್ಕೆ, ಅದು ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡೋದನ್ನು ನೋಡಿದ್ದೀವಿ ಮಕ್ಕಳಲ್ಲಿ. ಆವಾಗ ಮಕ್ಕಳಿಗೆ ಅವ್ರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಗಲ್ಲ. ನನ್ನ ಬ್ರೈನ್ ಹೇಳ್ತಿದೆ, ನನಗೆ ಗೊತ್ತಾಗುತ್ತೆ, ನನ್ನ ಬ್ರೈನ್ ಹೇಳ್ತಿದೆ, ನನ್ನ ಫ್ರೆಂಡ್ ಬ್ರೈನ್ ಹೇಳ್ತಿದೆ ಅಂತ ಪುಟ್ಟು ಮಕ್ಕಳು ಹೇಳ್ತಾರೆ. ಅಂದರೆ ಅವ್ರಿಗೊಂದು ವೇವ್ಸ್ ಬರೋಕ್ಕೆ ಶುರು ಆಗುತ್ತೆ. ಆ ವೇವ್ಸನ್ನು ಕ್ಯಾಚ್ ಮಾಡೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೆಪ್ ಹೇಗಿರುತ್ತೆ ಅಂದರೆ ಕಲರ್ ಫೈಂಡಿಂಗ್ ಇರುತ್ತೆ ಅದರಲ್ಲಿ. ಮಗುಗೆ ಫಸ್ಟ್ ಮಿಡ್ ಬ್ರೈನ್ ಆಕ್ಟಿವೇಶನ್ ಆಗಿದೆ ಅಂದರೆ ಗೊತ್ತಾಗೋದು ಹೆಂಗೆ ಅಂದರೆ, ಮಗುಗೆ ಏನೋ ಒಂದು ವಸ್ತುವನ್ನು ಕೊಟ್ಟಾಗ, ಸಿಂಪಲ್ ಆಗಿ ಯಾವುದೋ ಒಂದು ಬಾಲೋ ಏನೋ ಒಂದು ಕ್ಲಿಪ್ಪೋ ಏನೋ ಕೊಟ್ಟಾಗ ಅದರ ಬಣ್ಣ ಏನು ಅಂತ ಫಸ್ಟ್ ಹೇಳಕ್ಕೆ ಶುರು ಮಾಡುತ್ತೆ. ಫಸ್ಟ್ ಸ್ಮೆಲ್ ಮೂಲಕ, ಬೇರೆ ಬೇರೆ ಸೆನ್ಸರಿ ರಿಸೆಪ್ಟರ್ಸ್, ಕಣ್ಣು ಒಂದು ಬಿಟ್ಟು ಬೇರೆ ಎಲ್ಲ 4 ಸೆನ್ಸರಿ ಏನಿದೆ ಅದರ ಮೂಲಕ ಉಜ್ಜಿ ನೋಡುತ್ತೆ, ಸ್ಪರ್ಶ ಜ್ಞಾನದ ಮೂಲಕ. ಇನ್ನು ಸ್ಮೆಲ್ ಮೂಲಕ ಕಂಡುಹಿಡಿಯುತ್ತೆ ಮಗುಗೆ. ಸ್ಮೆಲ್ಲಲ್ಲಿ ಅದಕ್ಕೆ ಇಂಟ್ಯೂಷನ್ ಹೋಗುತ್ತೆ ಇದೆ ಅಂತ. ಆಮೇಲೆ ಕೆಲವರು ಕಿವಿಯಲ್ಲಿಟ್ಟು ಆ ಸೌಂಡನ್ನು, ಆ ಬಾಲನ್ನು ಕಿವಿಗಿಟ್ಟು ಹೊಡೆದು ತೋರಿಸ್ತಾರೆ. ಸೊ ಈ ರೀತಿಯಲ್ಲಿ
ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಒಬ್ಬೊಬ್ಬರು ಆ ಬ್ಲೈಂಡ್ ಫೋಲ್ಡ್ ಕಣ್ಣಿಗೆ ಕಟ್ಟಿರ್ತಾರೆ ಕಪ್ಪು ಬಟ್ಟೆ, ಅದರ ಒಳಗಡೆ ನಾವು ಟಿಶ್ಯೂ ಹಾಕಿರ್ತೀವಿ, ಅದರ ಒಳಗಡೆ ಕಾಟನ್ ಕೂಡ ಹಾಕಿರ್ತೀವಿ, ಕಾಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ರೀತಿಯಲ್ಲಿ ಅದನ್ನು ಬಂದೋಬಸ್ತು ಮಾಡಿರ್ತೀವಿ. ಯಾಕಂದರೆ ಅದರಲ್ಲಿ ಕಾಣಿಸುತ್ತೇನೋ ಅಂತ ಡೌಟ್ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅದರ ಮೇಲೆ ಇಟ್ಟು ಹೇಳ್ತಾರೆ. ಒಬ್ಬೊಬ್ಬರು ಹಣೆಯಲ್ಲಿ ಆಜ್ಞಾಚಕ್ರದ ಜಾಗದಲ್ಲಿ ಇಟ್ಟು ಹೇಳ್ತಾರೆ, ಒಬ್ಬೊಬ್ಬರು ತಲೆಯ ಮೇಲೆ ಇಟ್ಟು ನೆತ್ತಿಯಲ್ಲಿ ಇಟ್ಟು ಹೇಳ್ತಾರೆ. ಈ ಥರ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆಯಲ್ಲ ನಮ್ಮ ಬಾಡಿಯಲ್ಲಿ, ಸೊ ಆ ಪಾಯಿಂಟ್ಗಳಲ್ಲಿ, ಆ ಕೆಲವೊಂದು ಸೆಂಟ್ರಲ್ ಪಾಯಿಂಟ್ಗಳಲ್ಲಿ ಇಟ್ಟು ತಲೆ ಹಿಂಭಾಗದಲ್ಲಿ ಇಟ್ಟು ಹೇಳ್ತಾರೆ ಒಬ್ಬೊಬ್ಬರು ಮಕ್ಕಳು. ಒಬ್ಬೊಬ್ರದ್ದು ಒಂದೊಂದು ಥರ. ಯೂಶ್ವಲಿ ಮೂಗಿನ ಹತ್ರ ಹೇಳುವಾಗ ಎಲ್ಲರೂ ಡೌಟ್ ಪಡೋದು ಕಣ್ಣಿಂದ ಕೆಳಗಡೆಯಿಂದ ನೋಡ್ತಾ ಹೇಳ್ತಾ ಇದೆ ಮಗು ಅಂತ. ಅದಕ್ಕೆ ನಾವೇನು ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೂಗನ್ನು ಬಳಸೋದನ್ನು ಫಸ್ಟ್ ಬರೋದೇ ಮೂಗು. ಯೂಶ್ವಲಿ ಮಕ್ಕಳಲ್ಲಿ ಶಾರ್ಪನಿಂಗ್ ಆಗಿರುವಂಥದ್ದು ಮೂಗಲ್ಲಿ ಬೇಗ ಹೇಳ್ಬಿಡ್ತಾರೆ ಕ್ವಿಕ್ಕಾಗಿ. ಸೊ ಆದರೆ ಡೌಟ್ ಪಡ್ತಾರಲ್ವಾ ನಮ್ಮ ಪೇರೆಂಟ್ಸ್ಗಳೇ ಅಥವಾ ದೊಡ್ಡವರೇ ಅಥವಾ ಯಾರು ಹೊರಗಡೆ ಎಲ್ಲೋ ಪ್ರದರ್ಶನಕ್ಕೆ ಹೋದಾಗೆ ಅವನು ಕೆಳಗಡೆ ಬ್ಲೈಂಡ್ ಫೋಲ್ಡಿಂದ ಕೆಳಗಡೆ ನೋಡ್ಕೊಂಡು ಹೇಳೋದು ಅಂತ ಅಂದ್ಬಿಡ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ಗಳಲ್ಲಿ ಮುಂದೆ ನೀವು ಮನೆಯಲ್ಲಿ ನಿತ್ಯಾಭ್ಯಾಸ ಮಾಡುವಾಗ ಹೀಗೆ ಟ್ರೈನ್ ಮಾಡಿ ಅಂತ ಹೇಳ್ತೀವಿ. ಸ್ಪರ್ಶ ಜ್ಞಾನದಿಂದ ಅಥವಾ ಹಿಂದಿನಿಂದ ನಾವು ಬಾಲ್ ಕೊಟ್ಟು ಹೇಳ್ತೀವಿ. ಒಂದು ಬಟ್ಟೆಯನ್ನು ಅಡ್ಡ ಕಟ್ಟಿ ಅದು ಕೈಯನ್ನು ಮುಂದಕ್ಕೆ ಚಾಚಿ ಅದರಲ್ಲಿ ಹೇಗೆ ನೋಡಪ್ಪ ಹೇಳು ನನಗೆ ಕರೆಕ್ಟಾಗಿ ಅಂತ ಹೇಳ್ತೀವಿ. ರೀಡಿಂಗ್ ಓದುತ್ತೆ ಮಗು, ಮೊಬೈಲ್ ಮೆಸೇಜಸ್ನ ಓದುತ್ತೆ, ಟಿ ವಿ ನೋಡುತ್ತೆ, ಸೈಕಲ್ ಓಡಿಸುತ್ತೆ, ಏನು ಕಣ್ಣನ್ನು ಬಳಸ್ಕೊಂಡು ಏನು ಮಾಡುತ್ತೆ ಎಲ್ಲವನ್ನ ಮಾಡುತ್ತೆ. ಮಗು ಯಾರು ಮುಂದೆ ನಿಂತಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗೆ ಆ್ಯಕ್ಷನ್ ಮಾಡ್ತಿದ್ದಾರೆ, ಪ್ರತಿಯೊಂದನ್ನು ಓದೋದು, ರೀಡಿಂಗ್ ಕೂಡ ಮಾಡ್ಬೋದು. ಆದರೆ ಏನಪ್ಪ ಅಂದರೆ ಲೆಕ್ಕಕ್ಕಿಂತ ಹೆಚ್ಚು ಇದನ್ನು ಬಳಸಬಾರ್ದು ನಾವು. ಯಾಕಂದರೆ ಅವರಿಗೆ ಸ್ಟಿಮ್ಯುಲೇಷನ್ ಆಗಿ ತಲೆನೋವು ಜಾಸ್ತಿ ಆಗ್ಬೋದು. ಒಂದು ಅರ್ಧ ಗಂಟೆ ಈ ಅಭ್ಯಾಸವನ್ನು ಮಾಡ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಅಭ್ಯಾಸವನ್ನು ಪರ್ ಡೇಗೆ ತೊಗೋಬೋದು. ಹೋಗ್ತಾ ಇಂಪ್ರೂವ್ ಆಗಿ ಇನ್ನೂ ಸ್ಪೀಡಾಗಿ ಸುಲಭವಾಗಿ ಮಾಡೋಕ್ಕಾಗುತ್ತೆ. ಅರ್ಧ ಗಂಟೆ ಏನು ತುಂಬ ಕಷ್ಟ ಆಗಲ್ಲ. ಶುರುವಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ, ತಲೆನೋವು ಬಂದಂಗೆ ಆಗ್ಬೋದು. ಆದರೆ ವಾಪಸ್ ಬ್ಯಾಕ್ ಟು ಬ್ಯಾಕ್ ಮಾಡಿಸೋದ್ರಿಂದ ತೊಂದರೆ ಅಂತೂ ಏನೂ ಆಗಲ್ಲ. ಮಗು ಹಿಂದೇಟ್ ಹಾಕ್ಬೋದು ಅದಕ್ಕೆ. ಯಾಕಂದರೆ ಫೋಕಸ್ ಮಾಡಿ ಆ ವೇವ್ಸ್ ಏನು ಅಂತ ಕಂಡುಹಿಡಿಬೇಕಾಗಿರುತ್ತೆ. ನೋಡಿ, ಈಗ ಮೂಗಿನ ಮುಂದೆ ಇಟ್ಟಾಗ ಯಾವುದೋ ಒಂದು ಬಣ್ಣದ ಬಾಲ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಅರ್ಶಿನ ಕಲರ್ದು ಬಾಲ್, ಯೆಲ್ಲೋ ಕಲರ್ ಬಾಲ್ ಇಟ್ಟಿದ್ದೀನಿ ಅಂದಾಗ ಮಗು ಹೇಗೆ ಹೇಳುತ್ತೆ ಅಂದರೆ ಬಿಗಿನಿಂಗ್ ಫಸ್ಟ್ ದಿನ ಒಂದೇ ಅಥವಾ ಎರಡು ವರ್ಕ್ಶಾಪ್ ಆದ ತಕ್ಷಣ ಏನು ಹೇಳುತ್ತೆ ಅಂದರೆ ಸ್ಮೆಲ್ ಮಾಡುತ್ತೆ, ಅದಕ್ಕೊಂದು ವೇವ್ಸ್ ಹೋಗುತ್ತೆ, ಅದನ್ನು ಫೋಕಸ್ ಮಾಡಿ ಬಾಡಿ ಅಲ್ಲಾಡಿಸದೆ ಫೋಕಸ್ ಮಾಡಿ ಏಕಾಗ್ರತೆಯಿಂದ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಲ್ಲಿ ಏಕಾಗ್ರತೆ ಬೇಕು. ಆ ಏಕಾಗ್ರತೆ ಬಳಸಿನೇ ಜಾಸ್ತಿ ಆಗ್ತಾ ಹೋಗೋದು ನಮ್ಮಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ ಆ್ಯಕ್ಚುಲಿ. ಸೊ ಈ ಏಕಾಗ್ರತೆಯಲ್ಲಿ ಅದು ಹೇಳುತ್ತೆ, ಅದು ಯಾವತ್ತೂ ಅದರಲ್ಲಿ ಗ್ರಹಿಕೆಯಲ್ಲಿ ಕೂತಿರುವಂಥದಕ್ಕೆ ಮ್ಯಾಚ್ ಮಾಡ್ಕೊಳ್ಳುತ್ತೆ. ಯಾವುದೋ ಒಂದು ಗ್ರಹಿಕೆಯಲ್ಲಿ ಅದಕ್ಕೆ ಎಲ್ಲೋ ಬಣ್ಣ ಕೂತಿರುತ್ತೆ. ಫಾರ್ ಎಕ್ಸಾಂಪಲ್ ಬನಾನಾ ಅಂತ ಹೇಳುತ್ತೆ, ಬನಾನಾ ಸ್ಮೆಲ್ ಬರ್ತಿದೆ ಅನ್ನತ್ತೆ. ಒಬ್ಬರು ಸಂಪಿಗೆ ಹೂವಿನ ಸ್ಮೆಲ್, ಅದರ ಮೈಂಡಲ್ಲಿ ಸಂಪಿಗೆ ಹೂ ಕೂತಿರುತ್ತೆ, ಅದರ ಮನಸ್ಸಲ್ಲಿ ಬಾಳೆಹಣ್ಣು ಕೂತಿರುತ್ತೆ. ಆ ಯೆಲ್ಲೋ ಕಲರ್ ಅಂದರೆ ಬಾಳೆಹಣ್ಣ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಯೆಲ್ಲೋ ಕಲರ್ ಅಂದ ತಕ್ಷಣ ಅದಕ್ಕೆ ಸಂಪಿಗೆ ಸ್ಮೆಲ್ ಬರ್ತಿರುತ್ತೆ. ಹೀಗೆ ಒಂದೊಂದು ಮಗುವಿಗೆ ಒಂದೊಂದು. ಟೊಮೆಟೊ ಸ್ಮೆಲ್ ಬರುತ್ತೆ ಕೆಂಪು ಅಂದಾಗ, ಒಬ್ಬೊಬ್ಬರಿಗೆ ಒಂದೊಂದು. ಬ್ಲೂ ಅಂದಾಗ ಆಕಾಶ ಥರ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ, ಆಕಾಶ ಬರ್ತಾ ಇರುತ್ತೆ. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಆ ಥರ ವೇವ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ ಅದರಲ್ಲಿ ಮಗುವಲ್ಲಿ. ಆ ವೇವ್ಸ್ ಏನು ಅಂತ ಕ್ಯಾಚ್ ಮಾಡೋ ಟೆಕ್ನಿಕನ್ನು ಕಲಿಯೋಕ್ಕೆ ಸ್ವಲ್ಪ ದಿನ ಆಗುತ್ತೆ. ಸೊ ಅದಕ್ಕೆ ಫುಲ್ ಫೋಕಸ್ಡ್ ಆಗಿ ಕ್ಯಾಚ್ ಮಾಡ್ಕೋಬೇಕಾಗುತ್ತೆ ಆ ವೇವ್ಸನ್ನು. ಅದಕ್ಕೆ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಇದು ಟೆಕ್ನಿಕ್. ಸೊ ಮಿಡ್ ಬ್ರೈನ್ ಆಕ್ಟಿವೇಷನಲ್ಲಿ ಏನಾಗುತ್ತೆ, ಹೇಗೆ ನಡೆಯುತ್ತೆ ಅನ್ನೋದೊಂದು ಟೆಕ್ನಿಕ್. ಆ ಪ್ರಾಯಕ್ಕೆ ಸರಿಯಾಗಿ ಸಿಗಬೇಕು. ಒಂದು 6 ರಿಂದ 8, 10 ವರ್ಷ ಇದೆಯಲ್ಲ ತುಂಬ ಪ್ರಶಸ್ತವಾಗಿರೋ ಸಮಯ. ಆ ಸಮಯ ಮೀರಿ ನಾನು ಆಮೇಲೆ ಮಾಡ್ತೀನಿ ನೋಡೋಣ, ಇದೇನೋ ಪ್ರಾಬ್ಲಮ್ಗಳಿದೆ, ಇದೇನೋ ಅಡಚಣೆಗಳಿದೆ, ಅಲ್ಲಿ ಹೋಗ್ಬೇಕು, ಟೂರ್ ಹೋಗಬೇಕು, ಇದೆಲ್ಲ ಮುಗಿದ್ಮೇಲೆ ನಾನು ಮಾಡ್ತೀನಿ ಅಂದರೆ ಇಟ್ಸ್ ನೆವರ್ ಎಂಡ್, ಆಗೋದೇ ಇಲ್ಲ, ಮುಗಿಯೋದೇ ಇಲ್ಲ ಆ ಥರದ್ದೆಲ್ಲ. ಸೊ ಈ ಕಾಲಕ್ಕೆ ಯಾವ್ದು ಎಲ್ಲೆಲ್ಲ ಆಗಬೇಕು ಅದು ಮಾಡಬೇಕು ಆ ಟೈಮಲ್ಲಿ ಅವಕಾಶ ಬಂದಾಗ. ಹಾಗಾದರೆ ಅವಕಾಶ ಸಿಕ್ಕಿದ್ರೆ ಎಲ್ಲೂ ಬಿಡಬೇಡಿ, ಬಳಸ್ಕೊಳ್ಳಿ ಅದನ್ನು ಸಂಪೂರ್ಣವಾಗಿ. ಧನ್ಯವಾದಗಳು.